ವಾರಾಂತ್ಯದಲ್ಲಿ ಬೈಕ್ಗಳಲ್ಲಿ ಲಗ್ಗೆ ಸಂಚಾರಿ ಪೊಲೀಸರು ಕುಂಟು ನೆಪದಲ್ಲಿ ದಂಡ ಆರೋಪ ಪ್ರವಾಸಿಗರಿಗೆ ತಪ್ಪದ ಕಿರಿಕಿರಿ. ದೀಪಾವಳಿ ಬೆನಿಫಿಟ್ ಸ್ಕೀಮ್ ದಂಧೆ ಸಾರ್ವಜನಿಕರಿಂದ ಹಣ ವಸೂಲಿ ಆರೋಪ ಹಣ ಹಿಂತಿರುಗಿಸದೆ ಮಹಿಳೆ ಪರಾರಿ. ಮಗುವಿನ ವಿಚಾರವಾಗಿ ಕೌಟುಂಬಿಕ ಕಲಹ ಗಂಡ ಅತ್ತೆ ಮನೆಯವರಿಂದ ನಿಂದನೆ ಆರೋಪ ಸಾವಿಗೆ ಶರಣಾದ ಉಪನ್ಯಾಸಕಿ. ಶಿಕ್ಷಣ ಇಲಾಖೆ ಭ್ರಷ್ಟಾಚಾರದ ಕೂಪ ಕೆಳ ಹಂತದ ಶಿಕ್ಷಕರಿಗೂ ತಲುಪಿದ ಲಂಚಾವತಾರದ ಪಿಡುಗು ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ ವೈ ನಾರಾಯಣಸ್ವಾಮಿ. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಪದ್ಮಾಮೂರ್ತಿ. ಅದೊಂದು ಪ್ರವಾಸಿ ತಾಣಕ್ಕೆ ವಾರಾಂತ್ಯದಲ್ಲಿ ಸಾವಿರಾರು ಬೆಂಗಳೂರಿನ ಪ್ರವಾಸಿಗರು ಬರ್ತಾರೆ. ಇದನ್ನೇ ಬಂಡವಾಳ ಮಾಡಿಕೊಂಡಿರುವ ಟ್ರಾಫಿಕ್ ಪೊಲೀಸರು ಪ್ರವಾಸಿಗರನ್ನೇ ಟಾರ್ಗೆಟ್ ಮಾಡಿ ಪ್ರವಾಸಿಗರ ಬೈಕ್ಗಳನ್ನು ನಿಲ್ಲಿಸಿ ದಾಖಲೆಗಳಿದ್ರೂ ಒಂದಲ್ಲ ಒಂದು ಕುಂಟು ನೆಪದಲ್ಲಿ ದಂಡ ಹಾಕುತ್ತಿದ್ದಾರೆ ಎಂದು ಕೇಳಿ ಬಂದಿದೆ. ಅದೆಲ್ಲಿ ಅಂತೀರಾ? ಈ ವರದಿ ನೋಡಿ. ಡಾಕ್ಯುಮೆಂಟ್ಸ್ ಇದೆ, ಎಲ್ಲ ಇದೆ, ಹೆಲ್ಮೆಟ್ಸ್ ಇದೆ, ಎಲ್ಲ ಇದೆ. ಬೇಕಂತ ಫೈನ್ ವಸೂಲಿ ಮಾಡ್ತಿದ್ದಾರೆ. ಎಸ್, 112 ಅಡಿಗಳು ಇರುವ ಆದಿಯೋಗಿ ಶಿವನ ಪ್ರತಿಮೆ ಇರುವ ಇಶಾ ಫೌಂಡೇಶನ್ಗೆ ರಾಜ್ಯ ಹೊರ ರಾಜ್ಯಗಳಿಂದ ಸಾವಿರಾರು ಪ್ರವಾಸಿಗರು ಚಿಕ್ಕಬಳ್ಳಾಪುರ ತಾಲೂಕಿನ ಅವಲಕುರ್ಕಿ ಬಳಿ ಬರ್ತಾರೆ. ಇದಕ್ಕೆ 2 ಮಾರ್ಗಗಳಿದ್ದು, ಒಂದು ಬೆಂಗಳೂರು ಹೈದರಾಬಾದ್ ರಾಷ್ಟ್ರೀಯ ಮಾರ್ಗದ ಬಳಿ ಇರುವ ಲಿಂಗಶೆಟ್ಟಿಪುರ ಗ್ರಾಮದ ಮೂಲಕ ರಸ್ತೆ ಇದ್ರೆ, ಇನ್ನೊಂದು ಚಿಕ್ಕಬಳ್ಳಾಪುರ ನಗರದ ಮುಸ್ಟೂರು ಗ್ರಾಮದ ರಸ್ತೆ ಮುಖಾಂತರ ಇಶಾ ಫೌಂಡೇಶನ್ ತಲುಪುತ್ತಾರೆ. ಅದರಲ್ಲೂ ವೀಕೆಂಡ್ ಮತ್ತು ಹಬ್ಬದ ರಜಾ ದಿನಗಳು ಬಂತು ಅಂದ್ರೆ ಸಾಕು, ಬೆಂಗಳೂರಿನ ಪ್ರವಾಸಿಗರು ಚಿಕ್ಕಬಳ್ಳಾಪುರ ನಗರಕ್ಕೆ ಲಗ್ಗೆ ಇಡುತ್ತಾರೆ. ಹೀಗೆ ಚಿಕ್ಕಬಳ್ಳಾಪುರ ನಗರದ ಮುಖಾಂತರ ಹೋಗುವ ಪ್ರವಾಸಿಗರಿಗೆ ಹೆಜ್ಜೆ ಹೆಜ್ಜೆಗೂ ಟ್ರಾಫಿಕ್ ಪೊಲೀಸರ ಕಾಟ ಜಾಸ್ತಿಯಾಗಿದೆ. ದೊಡ್ಡಬಳ್ಳಾಪುರ ಮುಖಾಂತರ ಬರುವ ಪ್ರವಾಸಿಗರಿಗೆ ಕಂದವಾರ ಬಾಗಿಲು ಬಳಿ ಪೊಲೀಸರು ನಿಲ್ಲಿಸಿದ್ರೆ, ಬೆಂಗಳೂರಿನ ಕಡೆಯಿಂದ ಬರುವ ಪ್ರವಾಸಿಗರನ್ನ ಸಂತೆ ಮಾರುಕಟ್ಟೆ ಸರ್ಕಲ್ ಮತ್ತು ಶಿಡ್ಲಘಟ್ಟ ಸರ್ಕಲ್ ಬಳಿ ಅಡ್ಡಗಟ್ಟಿ ನಿಲ್ಲಿಸಿ ಸಂಚಾರಿ ನಿಯಮ ಪಾಲನೆ ಮಾಡದವರಿಗೆ ದಂಡ ಹಾಕುತ್ತಿದ್ದಾರೆ. ಅವೆಲ್ಲ ಇಲ್ಲ, ಅವೆಲ್ಲ ನಡೆಯಲ್ಲ. ಯೂನಿಫಾರ್ಮ್ ಹಾಕ್ತಾರೆ. ಯೂನಿಫಾರ್ಮ್ ಆ ಗಾಡಿಗೆ ಈ ಗಾಡಿಗೆ ಇಲ್ಲ. ನಾನೇನು ಮಾಡೋಕ್ಕಾಗಲ್ಲ. ఏమి జిల్లా నువ్వేమి ఇవ్వద్దు.
తీసుకొని డబ్బులు తీసుకునే లేదు మా తల్లి తిరిగంతాను ఇందా ఆ బిల్ల ఇవ్వాలి కదా తిరిగంతాను ಅಂದಹಾಗೆ ಬೆಂಗಳೂರಿನಿಂದ ಚಿಕ್ಕಬಳ್ಳಾಪುರ ನಗರದ ಮೂಲಕ ಇಶಾ ಫೌಂಡೇಶನ್ಗೆ ಬೈಕ್ಗಳಲ್ಲಿ ಹೋಗುವ ಪ್ರವಾಸಿಗರಿಗೆ ಟಾರ್ಗೆಟ್ ಮಾಡಿ ಟ್ರಾಫಿಕ್ ಪೊಲೀಸರು ದಂಡ ಹಾಕುತ್ತಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಅದರಲ್ಲಿ ಬೆಂಗಳೂರಿನಿಂದ ಬರುವ ಪ್ರವಾಸಿಗರು ಹೆಲ್ಮೆಟ್, ಡಿಎಲ್, ಇನ್ಶೂರೆನ್ಸ್ ಎಲ್ಲಾ ದಾಖಲೆ ಇದ್ರೂ ಕೂಡ ಮಿರರ್ ಇಲ್ಲ, ಅದಿಲ್ಲ, ಇದಿಲ್ಲ ಅಂತ 500 ರೂಪಾಯಿ ದಂಡ ಹಾಕ್ತಾ ಇದ್ದಾರಂತೆ. ಇದರಿಂದ ಇಶಾ ಫೌಂಡೇಶನ್ಗೆ ಬರುವ ಪ್ರವಾಸಿಗರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಡಾಕ್ಯುಮೆಂಟ್ಸ್ ಇದೆ, ಎಲ್ಲ ಇದೆ, ಹೆಲ್ಮೆಟ್ಸ್ ಇದೆ, ಎಲ್ಲ ಇದೆ. ಬೇಕಂತ ಫೈನ್ ವಸೂಲಿ ಮಾಡ್ತಿದ್ದಾರೆ. ಪರ್ಟಿಕ್ಯುಲರ್ ಆಗಿ ಟಾರ್ಗೆಟ್ ಮಾಡ್ತಿದ್ದಾರೆ ಅದನ್ನು. ಇವಾಗ ಟ್ರಾಫಿಕ್ ಈಶಾ ಫೌಂಡೇಶನ್ಗೆ ಹೋಗೋರನ್ನೇ ಟಾರ್ಗೆಟ್ ಮಾಡಿ ಲಾಕ್ ಮಾಡ್ತಿದ್ದಾರೆ ಅವರು. ಹೌದು, ಇವತ್ತು ಖುಷಿಯಿಂದ ಬಂದು ಏನೋ ಒಂದು ದಿನ ಹಬ್ಬ ರಜಾ ಸಿಗುತ್ತೆ ಅಂದ್ಬಿಟ್ಟು ಖುಷಿಯಿಂದ ಓಡಾಡೋಣ ಅಂದರೆ ಇಲ್ಲಿ ಬಂದು ಇವ್ರ ಹತ್ರ ಫೈನ್ ಕಟ್ಟಾಕ. 500 ರೂಪಾಯಿ ಇದ್ರು ಪೆಟ್ರೋಲ್ ಆಗುತ್ತೆ. ಹೌದು, ಎಷ್ಟು ಫೈನ್ ಆಗ್ತಾ ಇದ್ದಾರೆ? ಇವಾಗ 500 ಫೈನ್ ಹಾಕಿದ್ದಾರೆ. ಇವಾಗ DL ಇದೆ, ಎಲ್ಲ ಇವಾಗ ಡಾಕ್ಯುಮೆಂಟ್ಸು ಇದೆ, ಆದರೂ ಫೈನ್ ಹಾಕಿದ್ದಾರೆ. ಕಿರಿಕಿರಿ ಮಾಡ್ತಾ ಇದ್ದಾರೆ. ಹೌದು. ಏನು ಚಿಕ್ಕಬಳ್ಳಾಪುರ ಟ್ರಾಫಿಕ್ ಪೊಲೀಸರು ವಾರದಂತ್ಯದಲ್ಲಿ ಇಶಾ ಫೌಂಡೇಶನ್ಗೆ ಬರುವ ಪ್ರವಾಸಿಗರನ್ನೇ ಟಾರ್ಗೆಟ್ ಮಾಡಿ ದಂಡ ಹಾಕುತ್ತಿದ್ದು, ಅದರಲ್ಲಿ ಕೆಲ ಪೊಲೀಸರು ದಂಡ ಹಾಕಿ ರಸೀದಿ ಕೊಟ್ಟರೆ ಇನ್ನು ಕೆಲವರು ರಸೀದಿ ಕೊಡದೆ ಹಣವನ್ನ ಜೇಬಿಗೆ ಬಿಟ್ಟುಕೊಳ್ಳುತ್ತಿದ್ದಾರೆ ಎನ್ನುವ ಮಾತುಗಳು ಸಾರ್ವಜನಿಕರ ವಲಯದಲ್ಲಿ ಕೇಳಿಬಂದಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ದೀಪಾವಳಿ ಬೆನಿಫಿಟ್ ಸ್ಕೀಮ್ ಹೆಸರಲ್ಲಿ ಸ್ಥಳೀಯ ಮಹಿಳೆಯರಿಂದ ಹಣ ಕಟ್ಟಿಸಿಕೊಳ್ಳುತ್ತಿದ್ದ ಮಹಿಳೆಯೊಬ್ಬರು ಹಣ ಹಿಂತಿರುಗಿಸದೆ ಪರಾರಿಯಾಗಿರುವ ಘಟನೆ ಬೆಳಕಿಗೆ ಬಂದಿದೆ. ಚಿಂತಾಮಣಿ ನಗರದ ಕೆಜಿಎನ್ ಬಡಾವಣೆಯ ನಿವಾಸಿ ವರಲಕ್ಷ್ಮಿ ಎಂಬ ಮಹಿಳೆ ದೀಪಾವಳಿ ಬೆನಿಫಿಟ್ ಸ್ಕೀಮ್ ಹೆಸರಲ್ಲಿ ಸ್ಥಳೀಯ ಮಹಿಳೆಯರಿಂದ ಹಣ ಕಟ್ಟಿಸಿಕೊಳ್ಳುತ್ತಿದ್ದರಂತೆ. ಅಲ್ಲದೆ ಲಕ್ಷಾಂತರ ರೂಪಾಯಿ ಸಾಲದ ರೂಪದಲ್ಲಿ ಹಣ ಪಡೆದಿದ್ದಾರೆ ಎಂಬ ಕೂಗು ಕೇಳಿಬರುತ್ತಿದೆ. ದೀಪಾವಳಿ ಹಬ್ಬ ಬರುತ್ತಿದ್ದಂತೆ ಬೆನಿಫಿಟ್ ಸ್ಕೀಮ್ನ ಚಂದಾದಾರರಿಗೆ ಹಣ ಹಿಂತಿರುಗಿಸದೆ ವಂಚಿಸಿ ಪರಾರಿಯಾಗಿದ್ದಾರೆ ಎಂಬ ಕೂಗು ಕೇಳಿಬಂದಿದೆ. ವರಲಕ್ಷ್ಮಿ ಬೆನಿಫಿಟ್ ಸ್ಕೀಮ್ ಹೆಸರಲ್ಲಿ ಪ್ರತಿ ತಿಂಗಳು 500 ರೂನಂತೆ 12 ತಿಂಗಳು ಹಣ ಕಟ್ಟಿದ್ರೆ ದೀಪಾವಳಿ ಹಬ್ಬದ ಸಮೀಪದಲ್ಲಿ 7,000 ರು ಹಣ, 500 ರು ಬೆಲೆ ಬಾಳುವ ಒಂದು ಪಟಾಕಿ ಬಾಕ್ಸ್ ಹಾಗೂ ಒಂದು ಸ್ಟೀಲ್ ಪಾತ್ರೆಯನ್ನ ಗಿಫ್ಟ್ ಆಗಿ ನೀಡುವುದಾಗಿ ಭರವಸೆ ನೀಡಿದ್ದರಂತೆ. ಅದರಂತೆ ಕಾರ್ಡುಗಳನ್ನ ಮುದ್ರಿಸಿ ನೂರಾರು ಮಹಿಳೆಯರಿಂದ ಪ್ರತಿ ತಿಂಗಳು ಹಣ ಕಟ್ಟಿಸಿಕೊಳ್ಳುತ್ತಿದ್ಲು ಎನ್ನಲಾಗಿದೆ. ಕಟ್ಟಿದ ಹಣಕ್ಕಿಂತ ಅಧಿಕ ಬೆನಿಫಿಟ್ ಸಿಗುತ್ತದೆ ಎಂಬ ಆಸೆಯಿಂದ ಬಡಾವಣೆ ಸೇರಿದಂತೆ ಇತರೆ ಬಡಾವಣೆಯ ನೂರಾರು ಮಹಿಳೆಯರು ಹಾಗೂ ತಮ್ಮ ಸ್ನೇಹಿತರ ಬಳಿಯಿಂದಲೂ ಸಹ ಬೆನಿಫಿಟ್ ಸ್ಕೀಮ್ ಹೆಸರಲ್ಲಿ ಹಣ ಕಟ್ಟಿಸಿದ್ದಾರೆ. ಇನ್ನು ಬಹುತೇಕ ಚೀಟಿ ಕಟ್ಟಿರುವವರು ಕೂಲಿ ಕೆಲಸ ಮಾಡುವವರಾಗಿದ್ದು ಬಡವರು, ಮಧ್ಯಮ ವರ್ಗದವರು ಸಹ ಸೇರಿದ್ದಾರೆ. ಇನ್ನು ಕೊನೆಯ ತಿಂಗಳ ಚೀಟಿ ಹಣ ಕಟ್ಟಲು ಹೋದ ಸಾಲಿಪೇಟೆಯ ನಿವಾಸಿ ದೇವಿಯಮ್ಮ ಎಂಬುವವರು ವರಲಕ್ಷ್ಮಿ ಅವರ ಮನೆಯ ಬಳಿ 2-3 ಬಾರಿ ಹೋದಾಗ ಮನೆಗೆ ಬೀಗ ಜಡಿದಿರುವುದು ಕಂಡು ಬಂದಿದೆ. ವರಲಕ್ಷ್ಮಿಗೆ ಕರೆ ಮಾಡಿದ್ರೆ ಕರೆ ಸ್ವೀಕರಿಸದೇ ಇದ್ದಾಗ ಅನುಮಾನಗೊಂಡು ಅಕ್ಕಪಕ್ಕ ವಿಚಾರಿಸಿದಾಗ ಮನೆ ಖಾಲಿ ಮಾಡಿರುವ ವಿಷಯ ಬೆಳಕಿಗೆ ಬಂದಿದೆ. ಹಬ್ಬ ಸಮೀಪಿಸುತ್ತಿದ್ದಂತೆ ಚೀಟಿ ಹಣ ಮತ್ತು ಗಿಫ್ಟ್ ಬಗ್ಗೆ ದೇವಿಯಮ್ಮರಂತೆ ಹಲವಾರು ಮಹಿಳೆಯರು ವರಲಕ್ಷ್ಮಿ ಅವರ ಮೊಬೈಲ್ಗೆ ಕರೆ ಮಾಡಿದ್ರೆ ಮೊಬೈಲ್ ಸ್ವಿಚ್ ಆಫ್ ಆಗಿದ್ದು, ಮನೆಯ ಬಳಿ ಹೋದರೆ ಮನೆಯಲ್ಲಿ ಗಂಡ ಮತ್ತು ಹೆಂಡತಿ ಇಬ್ಬರು ನಾಪತ್ತೆಯಾಗಿರುವುದು ಬೆಳಕಿಗೆ ಬಂದಿದೆ. ಇದರಿಂದ ಹಣ ಕಟ್ಟುತ್ತಿದ್ದ ಮಹಿಳೆಯರ ಮನೆಯಲ್ಲಿ ಈ ಬಾರಿಯ ದೀಪಾವಳಿ ಸಂಭ್ರಮ ಇಲ್ಲದಂತಾಗಿದೆ. ನಮ್ಮಮ್ಮಗೆ ಮೈಯಲ್ಲಿ ಹುಷಾರಿಲ್ತಿತ್ತು. ಅವರಲ್ಲಿ ನಮ್ಮಮ್ಮ ಅವ್ರ ಮನೆ ಹತ್ರ ಹೋದ್ರೆ ಇವ್ರು ಪರಿಚಯ ಆಗಿ, ಆಂಟಿ ಯಾರಾದರೂ ಪಟಾಕಿ ಚೀಟಿ ಹಾಕ್ತೀರಾ ಅಂತ ಹೇಳ್ತಾಯಿದ್ರು. ಸರಿ ಅಂದ್ಬಿಟ್ಟು ಕಾರ್ಡ್ಗಳು ನನ್ನ ಕೈ ಕೊಟ್ಟರು. ಮತ್ತು ನಮ್ಮ ಫ್ರೆಂಡ್ಗಳೆಲ್ಲ ಕೊಟ್ಟೆ. ಆವಾಗ ಇವರೆಲ್ಲ ಹಾಕ್ಸಿದ್ದಾರೆ. ಮತ್ತು ಇವರು ಪಾಪ ನಂಬಿ ಅವ್ರ ಮುಂದ್ಗಡೆ ಇರೋರಿಗೆಲ್ಲ ಹಾಕ್ಸೋರಣ. ಅವರು ಈ ಥರ ಮೋಸ ಮಾಡಿ ಹೊರಟೋಗಿದ್ದಾರೆ. ಏನು ಅಮ್ಮನ ಹೆಸರು? ವರಲಕ್ಷ್ಮಿ. ಯಾವ ಏರಿಯಾ? ರೋಡು, ದಿಂಬಲ್ಗಡ್ಡೆನ ಅದು. KGN ಸ್ಕೂಲ್? KGN ಸ್ಕೂಲ್. KGN ಸ್ಕೂಲ್ ಅಂತ. ಏನು ಫೋನ್ ತೆಗಿತಿಲ್ಲ? ಫೋನ್ ತೆಗಿತಿಲ್ಲ, ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ. ಇವತ್ತು ಬರ್ತೀನಿ ಅಂದವರು ಬಂದಿಲ್ಲ. ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಕಂಪ್ಲೇಂಟು ಕೊಟ್ಟಿದ್ದೀವಿ. ಬೆಳಗ್ಗೆಯಿಂದ ನಾವು ಇಲ್ಲೇ ಕಾತ್ಕೊಂಡಿದ್ದೀವಿ, ಬಂದೇ ಇಲ್ಲ. ಯಾವ ಮಾತಕ್ಕೂ ರೆಸ್ಪೆಕ್ಟೇ ಕೊಡ್ತಾ ಇಲ್ಲ ಅವರು. ಏನಾದರೂ ಹೇಳಿದ್ರೆ ಹೋಗ್ಲಿ ಬಿಡು ಅಂತಾರೆ. ಜೋಬ್ ತೂತೋಗಿದೆ, ತೂತಲ್ಲಿ ಜೋಬಲ್ಲಿ ಕಾಸು ಹುಡುಕಿದ್ರೆ ಸಿಗುತ್ತಾ ಅಂತ ಕೇಳ್ತಾಳೆ. ಏನು ಮಾಡಬೇಕು ಅಂತ ನಮ್ಗೆ ಗೊತ್ತಿಲ್ಲ. ನಾವು ಬೆಳಗ್ಗೆ ಪೊಲೀಸ್ನವ್ರು ಏನಂತಾರೆ? ಪೊಲೀಸವ್ರು ಅದೇ ಅವ್ರ ಅಡ್ರೆಸ್ ತಿಳ್ಕೊಂಬಂದ್ರಿ ಅಂತ ಹೇಳ್ತಾ ಇದ್ದಾರೆ. ಅವ್ರ ಅಡ್ರೆಸ್ ನಮ್ಗೆ ಗೊತ್ತಿಲ್ಲ. ಕಂಪ್ಲೇಂಟ್ ಕೊಟ್ಟಿರೋದಕ್ಕೆ ಏನಾದ್ರು ಪ್ರೂಫ್ ಏನಾದ್ರು ಕೊಟ್ಟಿದ್ದಾರಾ? ಅದೇ ನಮ್ಮ ಅವರು ಕಾಸುಗಳು ಕಟ್ಸ್ಕೊಂಡು ಹೋಗಿದ್ದಾರಲ್ಲ ಆ ಹುಡುಗರು, ಅವರು ಫೋನ್ ಮಾಡ್ತೀವಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿರಿ ಅಂತ ಕಾತ್ಕೊಂಡಿದ್ದೀರಿ. ಅವ್ರು ಸ್ವಿಚ್ ಆಫ್ ಮಾಡ್ಕೊಂಡಿಲ್ಲ.
ಬ್ಲ್ಯಾಕ್ ಲಿಸ್ಟಲ್ಲಿ ಹಾಕಿದ್ದಾರೆ ನಮ್ಮ ನಂಬರ್ನ. ನಾವೇನೋ ಇಲ್ಲೇ ಕಾತ್ಕೊಂಡಿದ್ದೀವಿ, ಅವ್ನು ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾನೋ ಏನು ಮಾಡಿದಾನೋ, ಬ್ಯುಸಿಗೆ ಹಾಕಿದ್ದಾನೆ, ನಮ್ಮ ಕಾಲ್ ಬರ್ತಾ ಇಲ್ಲ. ಪಟಾಕಿಯ ಚೀಟಿಯಲ್ಲಿ ಮೋಸ ಹೋದ ಕುರಿತು ಎಲ್ಲ ಮಹಿಳೆಯರ ಪರವಾಗಿ ಚಿಂತಾಮಣಿಯ ನಗರ ಠಾಣೆಯಲ್ಲಿ ಆರತಿ ಮತ್ತು ಭಾರತಿ ಅವರು ದೂರು ನೀಡಿದ್ದಾರೆ. ದೂರು ಸ್ವೀಕರಿಸಿದ ಪೊಲೀಸರು ಹಬ್ಬದವರೆಗೆ ನೋಡಿ, ಕೊಡದೇ ಇದ್ರೆ ಏನಾದರೂ ಮಾಡೋಣ ಎಂದು ಪೊಲೀಸರು ಠಾಣೆಯಿಂದ ನಯವಾಗಿ ವಾಪಸ್ಸು ಕಳಿಸಿದ್ದಾರಂತೆ. ಅಸ್ಲಾಂ ಪಾಷಾ, ಎಂಎಂಟಿವಿ ನ್ಯೂಸ್, ಚಿಂತಾಮಣಿ. ಇದೀಗ ಬ್ರೇಕ್ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ರಾಯಲ್ ಆಟೋ ಸ್ಪಾ, ಡೀಟೈಲಿಂಗ್ ವಾಲ್ಸ್ ನಿಯರ್ ಸಾಯಿ ನೇಹಾ ಟೈರ್ ಸೊಲ್ಯೂಷನ್, ನೆಕ್ಸ್ಟ್ ಟು ಡಿಮಾರ್ಟ್, ಬಿಬಿ ರೋಡ್, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಪ್ರೀಮಿಯಂ ಕಾರ್ ವಾಶ್, ಪ್ರೀಮಿಯಂ ಬೈಕ್ ವಾಶ್, ಇಂಟೀರಿಯರ್ ಡೀಪ್ ಕ್ಲೀನ್, ಅಂಡರ್ ಬಾಡಿ ಕೋಟಿಂಗ್, ಸೆರಾಮಿಕ್ ಕೋಟಿಂಗ್, ಗ್ರಾಫಿನ್ ಕೋಟಿಂಗ್, ಮೆರೈನ್ ಕೋಟಿಂಗ್, ಡೈಮಂಡ್ ಕೋಟಿಂಗ್, ಸನ್ ಫಿಲಮ್, seat cover, floor mat and all types of batteries and tires available. Royal Auto Spa. Visit once Detailing Walls, Chikkaballapura. For more premium services and affordable prices. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 974174492 99867 44492. Another number 08156 272799. ನಿಮ್ಮ ಆರೋಗ್ಯದ ಭರವಸೆಯ ಹೆಸರು ದೊಡ್ಡಬಳ್ಳಾಪುರದ ವಿ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಮತ್ತು ಐಸಿಯು. ಇಲ್ಲಿ ಇಂಟರ್ನಲ್ ಮೆಡಿಸಿನ್ ಹಾಗೂ ಡಯಾಬಿಟಾಲಜಿ, ಲ್ಯಾಪ್ರೋಸ್ಕೋಪಿಕ್, ನ್ಯೂರಾಲಜಿ ಮತ್ತು ನ್ಯೂರೋ ಸರ್ಜರಿ, ಡರ್ಮಟಾಲಜಿ, ಪೀಡಿಯಾಟ್ರಿಕ್ಸ್, ಪ್ರಸೂತಿ ಮತ್ತು ಸ್ತ್ರೀರೋಗ, ಪ್ಲಾಸ್ಟಿಕ್ ಸರ್ಜರಿ, ಯೂರಾಲಜಿ ಮತ್ತು ನೆಫ್ರಾಲಜಿ, ಆರ್ಥೋಪೆಡಿಕ್ ಮತ್ತು ಟ್ರಾಮಾ ಕೇರ್, ಇಎನ್ಟಿ ಹಾಗೂ ಪಲ್ಮನಾಲಜಿ ಸೇರಿದಂತೆ ಲ್ಯಾಬೊರೇಟರಿ, ಅಲ್ಟ್ರಾಸೌಂಡ್, ಡಿಜಿಟಲ್ ಎಕ್ಸ್ರೇ, ಫಿಸಿಯೋಥೆರಪಿ, ಐಸಿಯು, ಫಾರ್ಮಸಿ ಹಾಗೂ 24 ಗಂಟೆಗಳ ಆಂಬ್ಯುಲೆನ್ಸ್ ಹಾಗೂ ಆರೋಗ್ಯ ವಿಮೆ ಸೌಲಭ್ಯವಿದೆ. ಚಿಕಿತ್ಸೆಗಾಗಿ ಸಂಪರ್ಕಿಸಿ ವಿ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಮತ್ತು ಐಸಿಯು, ಡಿ ಕ್ರಾಸ್ ರಸ್ತೆ, ಫೆಡರಲ್ ಬ್ಯಾಂಕ್ ಹತ್ತಿರ, ದೊಡ್ಡಬಳ್ಳಾಪುರ. ಶ್ರೀರಾಮ ಪ್ಯಾಲೇಸ್ ಎಸಿ ಫಂಕ್ಷನ್ ಹಾಲ್, ಸ್ಥಳ ಬಿಆರ್ಕೆ ಕಾಂಪ್ಲೆಕ್ಸ್, ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಳಿ, ಚಿಂತಾಮಣಿ ರಸ್ತೆ, ಶಿಡ್ಲಘಟ್ಟ. ಮದುವೆ, ನಾಮಕರಣ ಸೇರಿದಂತೆ ಎಲ್ಲ ರೀತಿಯ ಶುಭ ಕಾರ್ಯಕ್ರಮಗಳು ಹಾಗೂ ಸಭೆ ಸಮಾರಂಭಗಳಿಗೆ ಹೇಳಿ ಮಾಡಿಸಿದ ತಾಣ. ಉತ್ತಮ ಪಾರ್ಕಿಂಗ್ ವ್ಯವಸ್ಥೆ, ಲಿಫ್ಟ್ ಸೌಲಭ್ಯವನ್ನ ಹೊಂದಿದೆ. ಸ್ವಚ್ಛತೆಗೆ ಆದ್ಯತೆ ನೀಡಿದ್ದು, ಸುಸಜ್ಜಿತ ಡೈನಿಂಗ್ ಹಾಲ್, ಉತ್ತಮ ನೀರಿನ ವ್ಯವಸ್ಥೆಯನ್ನ ಹೊಂದಿದೆ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ. ಶ್ರೀರಾಮ ಪ್ಯಾಲೇಸ್ ಎಸಿ ಫಂಕ್ಷನ್ ಹಾಲ್, ಸ್ಥಳ ಬಿಆರ್ಕೆ ಕಾಂಪ್ಲೆಕ್ಸ್, ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಳಿ, ಚಿಂತಾಮಣಿ ರಸ್ತೆ, ಶಿಡ್ಲಘಟ್ಟ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9449523801. ಅನದರ್ ನಂಬರ್ 9972235780. ನಮ್ಮ ಯಜಮಾನ್ರಿಗೆ ಬರೋದೇ ಕಡಿಮೆ ಸಂಬಳ, ಅದರಲ್ಲಿ ನಾನಂತೂ ಅಷ್ಟು ಇಷ್ಟ ಉಳಿಸಿ ಬರೀ 5500 ರೂಪಾಯಿಗೆ ಕಾಪರ್, ಜಿಂಕ್, ಆಲ್ಕಲೈನ್ ಟೆಕ್ನಾಲಜಿ ಇರೋ ಅಂತಹ ಬ್ರಾಂಡೆಡ್ ವಾಟರ್ ಪ್ಯೂರಿಫೈಯರ್ನ ತಂದುಕೊಟ್ಟಿದ್ದಾರೆ. ನನಗಂತೂ ಇದು ನಂಬೋಕೆ ಆಗ್ತಾ ಇಲ್ಲ. ನಂಬಲೇಬೇಕು. ನಮ್ಮ ಚಿಕ್ಕಬಳ್ಳಾಪುರದ ಏಸ್ ಅಕ್ವಾಟೆಕ್ ಹೋಲ್ಸೇಲ್ ಔಟ್ಲೆಟ್ ದರದಲ್ಲಿ ಕೇವಲ 5,500 ರೂಪಾಯಿಗೆ ಬ್ರಾಂಡೆಡ್ ವಾಟರ್ ಪ್ಯೂರಿಫೈರ್ ಕೊಡ್ತಾ ಇದ್ದಾರೆ. 5,500ದಿಂದ ಸ್ಟಾರ್ಟ್ ಆಗೋ ಈ ವಾಟರ್ ಪ್ಯೂರಿಫೈಯರ್ಗೆ 1 ಇಯರ್ ವಾರಂಟಿ ಗ್ಯಾರಂಟಿ ಸಹ ಕೊಡ್ತಾ ಇದ್ದಾರೆ ಆ್ಯಂಡ್ 4 ಇಯರ್ಸ್ ಫ್ರೀ ಸರ್ವಿಸಸ್ ಸಹ ಇದೆ. ನಮ್ಮ ಏಸ್ ಅಕ್ವಾಟೆಕಲ್ಲಿ ಇನ್ನೊಂದು ವಿಶೇಷವಾಗಿ ಏನು ಸಿಗುತ್ತೆ ಅಂತ ಹೇಳಿದ್ರೆ, ಕೂದಲು ಉದುರುವಿಕೆನ ತಡೆಗಟ್ಟುತ್ತೆ ಹಾಗೂ ಟ್ಯಾಪ್ಗಳ ಮೇಲೆ ಬಿಳಿ ಮಚ್ಚೆಗಳಿರುತ್ತೆ, ಅದನ್ನು ಕೂಡ ತಡೆಗಟ್ಟುತ್ತೆ. ಸೊ ಎರಡು ಪ್ರಾಬ್ಲಮ್ಗೂ ಸಾಲ್ವ್ ಆಗಬೇಕು ಅಂತ ಹೇಳಿದ್ರೆ ವಾಟರ್ ಸಾಫ್ಟ್ನರ್ನ ನೀವು ಯೂಸ್ ಮಾಡಬೇಕು. ಇವರ ಹೆಡ್ ಆಫೀಸು ಸಾಕರ್ ನಗರದಲ್ಲಿ ಲೊಕೇಟ್ ಆಗಿದೆ ಹಾಗೂ ಆಲ್ ಓವರ್ ಬೆಂಗಳೂರು ಇದೆ, ಆಲ್ ಓವರ್ ಚಿಕ್ಕಬಳ್ಳಾಪುರ ಕೂಡ ಇದೆ. ಇವರು ಫ್ರೀ ಇನ್ಸ್ಟಾಲೇಷನ್ ಸಹ ಕೊಡ್ತಾರೆ ಆ್ಯಂಡ್ ಕ್ಯಾಶ್ ಆನ್ ಡೆಲಿವರಿ ಸಹ ಸಿಗುತ್ತೆ. ವಿಳಾಸ ಏಸ್ ಅಕ್ವಾಟೆಕ್, ಬಿಬಿ ರೋಡ್, ಅಂಬೂರ್ ಬಿರಿಯಾನಿ ಪಕ್ಕದ ರಸ್ತೆ, ಚಿಕ್ಕಬಳ್ಳಾಪುರ. ಸೆಲ್ಯೋ ಗೋಲ್ಡ್, ನಿಮ್ಮ ಚಿನ್ನನ ಹಿಂದೆ ಸೇಲ್ ಮಾಡಿ. ಸೇಲಿವರ್ ಗೋಲ್ಡ್, ನಿಮ್ಮ ಚಿನ್ನವನ್ನು ಹಿಂದೆ ಸೇಲ್ ಮಾಡಿ. ಸೇಲಿವರ್ ಗೋಲ್ಡ್, ಎಲ್ಲರೂ ಚಿನ್ನನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ, ಆದ್ರೆ ನಮ್ಮ ಅಜ್ಜಿ, ತಂದೆ, ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜ್ ಹೋಗ್ತಿವೆ. ಯಾರು ಒಡವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ. ನಮ್ಮ ಬೆನಕ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ. ಇಎಂಐ ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. ದಕ್ಷಿಣ ಭಾರತದ ಹೆಸರಾಂತ ನಂಬರ್ 1
ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಬೆನಕ ಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ. ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ? ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. ಗಂಡ ಅತ್ತೆ ಮನೆಯವರ ಕಿರುಕುಳದಿಂದ ಬೇಸತ್ತು ಉಪನ್ಯಾಸಕಿಯೊಬ್ಬರು ನೀರಿಗೆ ಹಾರಿ ಸಾವಿಗೆ ಶರಣಾಗಿರುವ ಘಟನೆ ಘಾಟಿ ಪಿಕಪ್ ಡ್ಯಾಂನಲ್ಲಿ ನಡೆದಿದೆ. ಉಪನ್ಯಾಸಕಿಯೊಬ್ಬರು ನೀರಿಗೆ ಹಾರಿ ಸಾವಿಗೆ ಶರಣಾಗಿರುವ ಘಟನೆ ಘಾಟಿ ಸುಬ್ರಹ್ಮಣ್ಯ ವಿಶ್ವೇಶ್ವರಯ್ಯ ಪಿಕಪ್ ಡ್ಯಾಂನಲ್ಲಿ ನಡೆದಿದೆ. ಪತಿ ಮನೆಯವರ ಕಿರುಕುಳದಿಂದ ಬೇಸತ್ತ ಬಗ್ಗೆ ವಿಡಿಯೋ ಮಾಡಿ ಉಪನ್ಯಾಸಕಿ ಸಾಲು ಸಾಲು ಆರೋಪಗಳನ್ನು ಮಾಡಿದ್ದಾರೆ. ತನಗೆ ಪತಿ ಮನೆಯಲ್ಲಿ ನೀಡಲಾಗಿದ್ದ ಮಾನಸಿಕ ಮತ್ತು ದೈಹಿಕ ಹಿಂಸೆಯ ಬಗ್ಗೆ ಇಂಚಿಂಚಾಗಿ ವಿವರಿಸಿದ್ದಾರೆ. ಪುಷ್ಪಾವತಿ ಮೃತ ದುರ್ದೈವಿಯಾಗಿದ್ದು 11 ತಿಂಗಳ ಹಿಂದೆ ತಪಸ್ಸಿಹಳ್ಳಿಯ ವೇಣು ಎಂಬುವವರ ಜೊತೆ ವಿವಾಹವಾಗಿತ್ತು. ಮದುವೆ ನಂತರ ಪತಿ ಮನೆಯಲ್ಲಿ ಪುಷ್ಪಾವತಿಗೆ ನಿರಂತರ ಕಿರುಕುಳ ನೀಡಲಾಗುತ್ತಿದ್ದಂತೆ ವರದಕ್ಷಿಣೆ ನಿವೇಶನ ಕೊಡಿಸುವಂತೆ ಪೀಡಿಸುತ್ತಿದ್ರು ಎಂದು ಪುಷ್ಪಾವತಿ ಆರೋಪಿಸಿದ್ದಾರೆ. ಈ ಬಗ್ಗೆ ವಿಡಿಯೋ ಮಾಡಿಟ್ಟು ಸಾವಿಗೆ ಶರಣಾಗಿದ್ದಾರೆ. ಪುಷ್ಪಾವತಿ ನಾಪತ್ತೆಯಾಗಿರುವ ಬಗ್ಗೆ ದೊಡ್ಡಬಳ್ಳಾಪುರ ಮಹಿಳಾ ಠಾಣೆಯಲ್ಲಿ ಕುಟುಂಬಸ್ಥರು ಕೇಸ್ ದಾಖಲಿಸಿದ್ರು. ಪುಷ್ಪಾವತಿ ಮಾಡಿರುವ ವಿಡಿಯೋದಲ್ಲಿ ಮದುವೆಯಾಗಿ ಗಂಡನ ಮನೆಗೆ ಹೋದ ದಿನದಿಂದ ಗಂಡ ನನ್ನ ಜೊತೆ ಸರಿಯಾಗಿ ಸಂಸಾರ ಮಾಡದೆ ನನ್ನಿಂದ ದೂರ ಉಳಿಯುತ್ತಿದ್ರು. ಸಂಸಾರ ಮಾಡಬೇಕೆಂದು ಎಷ್ಟು ಪ್ರಯತ್ನ ಪಟ್ಟರೂ ಗಂಡ ನನ್ನ ಜೊತೆ ಸರಿಯಾಗಿ ಮಾತನಾಡುತ್ತಿರಲಿಲ್ಲ. ಈ ವಿಚಾರವನ್ನ ನಮ್ಮ ಅತ್ತೆ ಮಾವನಿಗೆ ತಿಳಿಸಿದ್ರೆ ಎಲ್ಲ ಸರಿ ಹೋಗುತ್ತೆ, ಸುಮ್ಮನಿರು ಎಂದು ಆರಂಭದಲ್ಲಿ ಹೇಳುತ್ತಿದ್ರು ಎಂದು ನೋವು ತೋಡಿಕೊಂಡಿದ್ದಾರೆ. ಗಂಡ ನನಗೆ ಅವಾಚ್ಯ ಶಬ್ದಗಳಿಂದ ಬೈಯುತ್ತಿದ್ರು. ಅವರನ್ನ ಮುಟ್ಟಿದ್ರೆ ಕಾಲಿನಿಂದ ನನ್ನ ಎದೆಗೆಲ್ಲ ಒದ್ದಿದ್ರು. ಮಗು ಬೇಕು ಎಂದರೆ ನನ್ನ ಚಿಕ್ಕ ಮಗನ ಬಳಿ ಹೋಗು ಎಂದು ಅತ್ತೆ ಮಾವ ಹೇಳುತ್ತಿದ್ರು. ಮೈದನು ಅದೇ ರೀತಿ ಮಾತನಾಡಿ ಮಾನಸಿಕ ಹಿಂಸೆ ನೀಡುತ್ತಿದ್ದ. ಈ ಬಗ್ಗೆ ನನ್ನ ಹೆತ್ತವರಿಗೆ ತಿಳಿಸಿದ್ದು ಅವರು ಬಂದು ಹೇಳಿದ್ರು ಏನೂ ಪ್ರಯೋಜನವಾಗಲಿಲ್ಲ ಎಂದು ಸಾಲು ಸಾಲಾಗಿ ಆರೋಪಿಸಿದ್ದಾರೆ. ಸರ್ 11:15 ಅಲ್ಲಿ ಸ್ಕೂಲ್ ಬಿಡ್ತಂತೆ, ಬರ್ತೀನಿ ಅಂತ ಫೋನ್ ಮಾಡಿದ್ರು, ಬರಲಿಲ್ಲ. ಅದು ನಿನ್ನೆ ಬೆಳಿಗ್ಗೆ ಬಂದು ನಾನು ಇಲ್ಲಿ ಕಂಪ್ಲೇಂಟ್ ಕೊಟ್ಟೆ. ಕಂಪ್ಲೇಂಟ್ ಕೊಟ್ಟಾಗ ನಾನು ರಿಂಗ್ ಆಗ್ತೈತೆ, ಫೋನ್ ಇಲ್ಲ, ರಿಂಗ್ ಆಗ್ತೈತೆ, ಎತ್ತೋರಿಲ್ಲ. ಆದ್ದರಿಂದ ನಿನ್ನೆ ಬೆಳಗ್ಗೆಯಿಂದ ನಾನು ಇಲ್ಲೇ ಇದು ಮಾಡಿ ಸಾಯಂಕಾಲ ಅಲ್ಲಿಗೆ ಹೋದೆ ರಾತ್ರಿ ಕರ್ಕೊಂಡೋದ್ವಿ, ಎಲ್ಲ ಚೆಕಪ್ ಮಾಡಿದ್ವಿ, ಯಾವುದು ಸಿಕ್ಕಲಿಲ್ಲ. ಬೆಳಗ್ಗೆ ಸಿಕ್ತು ಸರ್ ಬಾಡಿ. ಈಗ ಮದುವೆ ಮಾಡಿಕೊಟ್ಟಿದ್ರಲ್ಲ, ಏನೇನು ಕೊಟ್ಟಿದ್ರಿ ವರದಕ್ಷಿಣೆ ಎಲ್ಲ? ವರದಕ್ಷಿಣೆ ಒಡವೆ ಎಲ್ಲ ಕೊಟ್ಟಿದ್ವಿ ಸರ್. ಒಡವೆ ಎಲ್ಲ ಕೊಟ್ಟಿದ್ವಿ, ಗ್ಯಾಸ್ ಲೈಟ್ ಮಾಡಿಸ್ಕೊಟ್ಟಿದ್ವಿ. ಕಿರುಕುಳ ಕೊಟ್ಟಿದ್ದಕ್ಕೆ ನನ್ನ ಮಗಳೇ ಗ್ಯಾಸ್ ಲೈಟ್ ಮಾಡಿಸ್ಕೊಟ್ಲು. 5 ಲಕ್ಷ ಕ್ಯಾಶ್ ಕೊಟ್ಟಿದ್ವಿ. ಸೈಟ್ ಬೇಕು ಅಂತ ಕಿರುಕುಳ ಕೊಡ್ತಿದ್ರು. ನನ್ನ ಮಗಳು ಅದೊಂದು ವ್ಯವಸಾಯ ಸೈಟ್ ಬೇಕು ಅಂತ ಹೇಳ್ತದೆ ಅಂತ ಯಾವಾಗೂ ನಮ್ಗೆ ಹೇಳೋರು. ಆಮೇಲೆ ಮೊನ್ನೆ ಇಲ್ಲಿ ಗಲಾಟೆ ಆದಾಗಿಂದ ಎಲ್ಲ ಎಫ್ಐಆರ್ ಬಿಟ್ ಮಾಡಿ ನಾವು ಇದು ಮಾಡಿದ್ವಿ. ಈಗ ಅವರು ಗಂಡ ಕಿರುಕುಳ ಕೂಡ ನಿಮ್ಮ ಹತ್ರ ಹೇಳ್ಕೊಂಡಾರ ಫೋನ್ ಮಾಡಿ? ಹೇಳ್ಕೊಡು. ಏನೆಲ್ಲ ಹೇಳ್ಕೊಳೋದು? ಯಾವ ರೀತಿ? ನನ್ನ ಸೈಟ್ ಕೊಡಿಸೋ ಅಂತ ಹೇಳ್ಕೊಡು. ಹೊಡೆಯಾರ? ಯಾರು ಹೊಡೆಯೋದು? ಆ ಮಾಸ್ಟರ್ ಅವರೆಲ್ಲ ಸೇರ್ಕೊಂಡು ಹೊಡೆಯೋದು. ಮಾಸ್ಟರ್ ಹೆಸರು ನಾರಾಯಣ ಸ್ವಾಮಿ ಇರಬೇಕು, ಮುತ್ತೇಗೌಡ. ಈಗ ನಿಮ್ಮ ಮಗಳು 9 ತಿಂಗಳು ಸಂಸಾರ ಮಾಡಿಲ್ಲ ಸರ್. ಅವ್ರ ಮನೆಯಲ್ಲೇ ಇತ್ತು. ಆ ಅಮ್ಮನ ಹತ್ರ ಸಂಸಾರ ಮಾಡಿಲ್ಲ. ಅವ್ನ ನಪುಂಸಕ ಇರ್ಬೋದು ಅಂದ್ಕೊಂಡಿದ್ವಿ ನಾವು. ಆದ್ದರಿಂದ ನಮ್ಮ ಚಿಕ್ಕ ಮಗನಿದ್ದಾನೆ, ನಿಮಗೆ ಸಂಸಾರ ಮಾಡಬೇಕಾದ್ರೆ ಚಿಕ್ಕನ ಮಗನಿದ್ದಾನೆ ಅಂತ ಹೇಳಿದಾಳೆ ಆ ಅಮ್ಮನ. ಮಗು ಬೇಕು ಅಂದ್ರೆ ಏನೋ ಚಿಕ್ಕ ಮಗು, ಅದೇ ಮಗು ಬೇಕಾದ್ರೆ ಚಿಕ್ಕ ಮಗನ ಇಲ್ವಾ ಅಂತ ಕೇಳಿದಾಳೆ. ಅಣ್ಣಗೆ ಮದುವೆ ಮಾಡಿ ಚಿಕ್ಕ ಮಲಗು ಅಂತ ಹೇಳಿದಾಳೆ. ಇದನ್ನೆಲ್ಲ ನಿಮ್ಮ ಹತ್ರ ಹೇಳ್ಕೊಂಡಿದ್ದೆ? ನಮಗೆ ಗೊತ್ತು ಸರ್, ನಮಗೆಲ್ಲ ಹೇಳ್ಕೊಂಡಿದ್ದಾರೆ. ಡೆತ್ ಆಗಿರೋದು ಏನು ಸರ್? ಸರ್ ನವಂಬರ್ 11ನೇ ತಾರೀಕು 2024ರಲ್ಲಿ ನಾವು ಮದುವೆ ಮಾಡಿಕೊಟ್ವಿ ಇದೇ ಬಸವಭವನದಲ್ಲಿ. ಇವ್ರು ಬಂದು ಅರೇಂಜ್ ಮ್ಯಾರೇಜೆ ಬಂದು ಮನೆಯಲ್ಲಿ ಮಾತಾಡಿಕೊಂಡು ಎಲ್ಲ ಒಪ್ಕೊಂಡು ಮದುವೆ ಮಾಡಿಕೊಟ್ವಿ. ಗ್ರ್ಯಾಂಡಾಗಿ ಮದುವೆ ಮಾಡಿಕೊಟ್ಟಿದ್ವಿ. ಸುಮಾರು ಒಂದು 2,000 ಜನ ಸೇರಿದ್ರು. ಮದುವೆ ಮಾಡಿಕೊಟ್ವಿ. ಮದುವೆ ಮಾಡಿಕೊಟ್ಟಾಗ್ಲಿಂದ ಅವ್ರ ಮನೆಗೆ 9 ರಿಂದ 10 ತಿಂಗಳು ಅವ್ರ ಮನೆಯಲ್ಲೇ ಇದ್ದರು. ಆಗ ಏನಾಗ್ತೇವೆ ಅಂತಿದ್ದು ಅಂದರೆ 9 ರಿಂದ 10 ತಿಂಗಳು ಮನೆಗಿದ್ರೂ ಅವರು ಸಂಸಾರ ಶುರು ಮಾಡಿರಲಿಲ್ಲ. ಏನಕ್ಕೆ ಸಂಸಾರ ಶುರು ಮಾಡಿಲ್ಲ ಅಂತ ಕೇಳಿದಾಗ ಅವ್ರು ಹೇಳ್ತಿದ್ರು, ಹುಡುಗಿ ಹೇಳಿದ್ದು ನಮ್ಮ ಹತ್ರ ಹೇಳ್ತಿದ್ರು, ನಾವು ಆಲ್ರೆಡಿ ಒಡವೆ ಕೊಟ್ಟು ವರದಕ್ಷಿಣೆ ಕೊಟ್ಟು ಎಲ್ಲ ಮದುವೆ ಮಾಡಿಕೊಟ್ಟಿದ್ವಿ. ಆದ್ರೂ ಜೋಗಳ್ಳಿಯಲ್ಲಿ ಒಂದು ಸೈಟ್ ಇಸ್ಕೊಟ್ಟಿದ್ದಾದಮೇಲೆ ನಮ್ಮ ಮಗ ಸಂಸಾರ ಮಾಡ್ತಾರೆ, ಅಲ್ಲಿವರೆಗೂ ಸಂಸಾರ ಮಾಡೋದಿಲ್ಲ ಅಂತ ಅವ್ರ ಅತ್ತೆ ಮಾವ ಮತ್ತು ಗಂಡ 3 ಜನನೂ ಮತ್ತು ಅವರು ಚಿಕ್ಕಪ್ಪ ಮಾಸ್ಟರ್ ಮುತ್ತುರಾಜು, ಅವ್ರ ಹೆಂಡತಿ ಪಲ್ಲವಿ ಮತ್ತು ಅವ್ರ ಮೈದ ನಾರಾಯಣ ಸ್ವಾಮಿ ಅಂತ ಇವ್ರು ಇಷ್ಟು ಜನ ಸೇರಿ ಡೈಲಿ ಅವ್ರಿಗೆ ಟಾರ್ಚರ್ ಕೊಟ್ಟು ಎಲ್ಲರೂ ಸೇರಿ ಹೊಡಿತಾಯಿದ್ರು.
ಅದು ನಮ್ಮ ಹತ್ರ ಮುಚ್ಚಿಡ್ತಾಯಿದ್ರು, ನಮ್ಮ ಹತ್ರ ಹೇಳೇ ಇಲ್ಲ. ಯಾವಾಗ ಅದು ವಿಪೋಕಕ್ಕೆ ಹೋಯ್ತೋ ಅವಾಗ ನಮ್ಮ ಹತ್ರ ಬಂದು ಈ ವಿಷಯ ಎಲ್ಲ ಹಂಚ್ಕೊಂಡ್ರು, ಹಿಂಗೆಲ್ಲ ಆಗ್ತಾಯಿದೆ, ಹಿಂಗೆಲ್ಲ ಆಗ್ತಾಯಿದೆ ಅಂತ ಹೇಳಿದಾಗ ಆವಾಗ ನಾವು ಇಮಿಡಿಯೇಟಾಗಿ ಅವ್ರ ಮನೆ ಹತ್ರ ಹೋಗಿ ಕೇಳಿದಾಗ ಹುಡುಗಿ ತಮ್ಮ ಫಸ್ಟ್ ಹೋಗಿ ಕೇಳಿದಾಗ ಅವ್ರ ತಮ್ಮನ್ನ ಹಿಡ್ಕೊಂಡು ಚೆನ್ನಾಗಿ ಹೊಡೆದು ಮಾಸ್ಟರ್ ಆದಂಥ ಮುತ್ತರಾಜು, ಅವ್ರ ಹೆಂಡತಿ ಪಲ್ಲವಿ ಮತ್ತು ಅವ್ರ ಮಾವ ನಾರಾಯಣಸ್ವಾಮಿ 3 ಜನ ಎಲ್ಲರೂ ಸೇರಿಕೊಂಡು ತುಂಬ ಹೊಡೆದ್ಬಿಟ್ಟು ಆ ಹುಡುಗಿಗೆ ಅನ್ಕಾನ್ಷಿಯಸ್ ಆಗಿತ್ತು. ಮತ್ತು ನಾವು ಇಲ್ಲಿ ಬಂದು ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟು ಅವಾಗ FIR ಮಾಡಿಸಿ ಅದ್ರ ಮೇಲೆ ಬೇಲ್ ಮೇಲೆ ಈಚೆ ಕಡೆ ಬಂದಿದ್ದರು. ಅದೇ ಮೊನ್ನೆ ಆ ಹುಡುಗಿ ಇದೇ ಖಿನ್ನತೆಯಲ್ಲಿದ್ದಾಗ ನಾವು ಅವ್ರನ್ನ ಎಲ್ಲಾದರೂ ಕೆಲ್ಸಕ್ಕೆ ಹೋಗಮ್ಮ ಅಂತ ಹೇಳಿದಾಗ ಅವ್ರು M.Com B.Ed ಮಾಡಿದರು. ಎಲ್ಲಾದರೂ ಕೆಲಸಕ್ಕೆ ಹೋಗಮ್ಮ, ನೀವು ಹಿಂಗೆ ಕೂತ್ಕೊಂಡಿದ್ರೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ, ಮನಸ್ಸಿಗೆ ತುಂಬ ಆಘಾತ ಆಗ್ತಾ ಇರುತ್ತೆ ಅಂತ ಹೇಳಿದಾಗ ಸುಮನ್ ಕಾಲೇಜಲ್ಲಿ ಕೆಲಸ ಸಿಕ್ಕಿತ್ತು ಅವ್ರಿಗೆ. ಸುಮನ್ ಕಾಲೇಜಲ್ಲಿ 4 ದಿವಸದಿಂದ ಕೆಲಸಕ್ಕೆ ಹೋಗ್ತಾಯಿದ್ರು. ಇವ್ರು ಕೆಲಸದಿಂದ ಬರಬೇಕಂದ್ರೆ ಬಸ್ ಸ್ಟ್ಯಾಂಡಲ್ಲಿ ನಿಂತಿದ್ದಾಗ ಅವ್ರ ಗಂಡನಾದ ವೇಣು ಆ ಬಸ್ ಸ್ಟ್ಯಾಂಡಲ್ಲಿ ಇವ್ರು ನೋಡಿ ಗಾಡಿ ನಿಲ್ಲಿಸಿ ಬಾಯಿಗೆ ಬಂದಂಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ, ನಿಮಗೆ ನಾನು ಇನ್ನೊಂದು ಮದುವೆ ಆಗ್ತಾಯಿದ್ದೀನಿ, ಇನ್ನೊಂದು ಮದುವೆ ನಿಮಗೆ ಇಮಿಡಿಯೇಟಾಗಿ ಡೈವರ್ಸ್ ಕೊಟ್ಟು ಇನ್ನೊಂದು ಮದುವೆ ಆಗ್ತಾಯಿದ್ದೀನಿ, ನಿನ್ನ ಭಾಳ ಹಿಂಗೆ ಹಾಳು ಮಾಡ್ತೀನಿ, ನೋಡ್ತಾ ಇರು ಏನು ಮಾಡ್ತೀನಿ ಅಂತೆಲ್ಲ ತುಂಬ ಚೆನ್ನಾಗಿ ಬೈದಿರೋದ್ರಿಂದ ತುಂಬ ಮಾನಸಿಕವಾಗಿ ಹಿಂಸೆ ಅನುಭವಿಸಿ ಕಾಲೇಜ್ನೇ ಅದ್ರ ಮಾರನೇ ದಿವಸ ಅಂದರೆ ಗುರುವಾರ ಶುಕ್ರವಾರ ಇದಾಗಿದೆ. ಮಾರನೇ ದಿವಸ ಶನಿವಾರ ಇಮಿಡಿಯೇಟಾಗಿ ಹಾಫ್ ಡೇ ಇದ್ದಾಗ ಕಾಲೇಜಿಗೆ 12 ಗಂಟೆಗೆ ಕಾಲೇಜ್ ಬಿಟ್ಟು ವಾಪಸ್ ಬಂದಾಗ ಆ ಡ್ಯಾಮ್ ಹತ್ರ ಹೋಗಿ ಸೂಸೈಡ್ ಮಾಡ್ಕೊಂಡಿರ್ಬೋದು ಅಂತ ನಮ್ಗೆ ಅನಿಸ್ತಾ ಇದೆ. ಪೊಲೀಸ್ ಅವ್ರಿಗೆ ಮಾಹಿತಿ ಕೊಟ್ಟಿದ್ದೀವಿ, ಅವ್ರು ಅದ್ರ ಬಗ್ಗೆ ತನಿಖೆ ನಡೆಸ್ತಾ ಇದೆ. ಸೂಸೈಡ್ ಆಗಿದೆಯೋ ಇಲ್ಲ ಇವರೇ ಕೊಲೆ ಮಾಡಿ ಅಲ್ಲಿ ಎಸ್ದಿದ್ದಾರೋ ಯಾವುದು ಅಂತ ಕರೆಕ್ಟಾಗಿ ಪೊಲೀಸ್ ಅವ್ರ ತನಿಖೆಯಿಂದ ಅದು ಹೊರಬರಬೇಕಾಗಿದೆ. ಮಿಸ್ಸಿಂಗ್ ಆಗಿ ಶನಿವಾರ ಮಧ್ಯಾಹ್ನ 1:30 ಮಿಸ್ ಕಾಲೇಜಿಗೆ 1:30 ಅವ್ರ ತಾಯಿ ಫೋನ್ ಮಾಡಿದರು, ಏನಮ್ಮ ಇನ್ನೂ ಬಂದಿಲ್ಲ ಅಂದರೆ ಮನೆಗೆ ಬರ್ತಾಯಿದ್ದೀನಿ ಅಂತ ಹೇಳಿದ್ದು. ಸ್ವಲ್ಪ ಲೇಟ್ ಆಯಿತು, ಕಾಲೇಜ್ ಹತ್ರ ಬೇಗ ಮನೆಗೆ ಬರ್ತೀನಿ ಅಂತ ಹೇಳಿದ್ದು. ಬಟ್ ಬೇಗ ಮನೆಗೆ ಬರ್ತೀನಿ ಅಂತ ಹೇಳ್ಬಿಟ್ಟು ಡ್ಯಾಮ್ ಹತ್ರ ಹೆಂಗೆ ಹೋದ್ರು ಅಂದ್ಬಿಟ್ಟು ನಮಗೂ ಪ್ರಶ್ನೆ ಆಗಿದೆ. ಇದು ಪೊಲೀಸ್ ಅವ್ರ ತನಿಖೆಯಿಂದ ಇನ್ನು ಮುಂದೆ ಗೊತ್ತಾಗಬೇಕಾಗಿದೆ, ಇವ್ರು ಕೊಲೆ ಮಾಡಿದಾರಾ ಇಲ್ಲ ಸೂಸೈಡ್ ಆಯಿತು ಅನ್ನೋದು ಯಾವುದಕ್ಕೂ ಗೊತ್ತಾಗಬೇಕಾಗಿದೆ. ವರದಕ್ಷಿಣೆ ಕಿರುಕುಳ ಅಂದರೆ ವರದಕ್ಷಿಣೆ ಏನೆಲ್ಲ ಕೊಟ್ಟಿದ್ರು ಅವ್ರಿಗೆ? ಸರ್ ಒಡವೆ ಕೊಟ್ಟಿದ್ವಿ, ಲಾಂಗ್ ಚೈನು, ನೆಕ್ಲೇಸು, ವಾಲೆ, ಜಿಮ್ಕಿ ಮತ್ತು ಇನ್ನೂ ಸುಮಾರು ಒಡವೆಗಳು ನಮ್ಮ ಎಲ್ಲ ಕೊಟ್ಟಿದ್ದರು. ಅದು ಮೊನ್ನೆ FIR ಆದಾಗ ಕೆಲವೊಂದು ಒಡವೆಗಳು ವಾಪಸ್ ಕೊಡಿಸಿದ್ರು. ಮತ್ತು ದುಡ್ಡು ಕೊಟ್ಟಿದ್ದು ಅವರು ವಾಪಸ್ ಕೊಡಿಸಿರ್ಲಿಲ್ಲ. ದುಡ್ಡು 5 ಲಕ್ಷ ರೂಪಾಯಿ ದುಡ್ಡು ಕೊಟ್ಟಿದ್ವಿ, ಅದಿನ್ನೂ ಅವರೇನು ವಾಪಸ್ ಕೊಡಿಸಿಲ್ಲ. ಅದು FIR ಅಲ್ಲೂ ಮೆನ್ಷನ್ ಆಗಿಲ್ಲ. ನಾವು FIR ಅಲ್ಲಿ ಜಾಸ್ತಿ ಏನಕ್ಕೆ ವರದಕ್ಷಿಣೆದು ಎಲ್ಲ ಜಾಸ್ತಿ ಇದು ಮಾಡಿಲ್ಲ ಅಂದರೆ ಏನಾದರೂ ಮತ್ತೆ ಸರೋಗ್ತಾರೇನೋ, ಈ ವರದಕ್ಷಿಣೆ ಎಲ್ಲ ಜಾಸ್ತಿ ಇದು ಮಾಡ್ದೆ ಅಂದರೆ ಮತ್ತು ಸಂಸಾರ ಹಾಳಾಗ್ಬಿಡುತ್ತೆ, ಅಟ್ಲೀಸ್ಟ್ ಅದಕ್ಕಾದರೂ ಸರೋಗ್ತಾರೆ ಅಂದ್ಬಿಟ್ಟು ನಾವು ದುಡ್ಡಿನ ವಿಚಾರ ಎಲ್ಲ ಜಾಸ್ತಿ ನಾವು ಕಂಪ್ಲೇಂಟಲ್ಲಿ ಮೆನ್ಷನ್ ಮಾಡಿರಲಿಲ್ಲ. ಅವ್ರ ಗಂಡ ಏನು ಕೆಲಸ? ಅವರು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾಯಿದ್ರು, ಭಾಷೆಟಳ್ಳಿಯಲ್ಲಿ ಫ್ಯಾಕ್ಟ್ರಿ, ಅದು ಯಾವುದೋ ಒಂದು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾಯಿದ್ರು. ಅವ್ರ ತಂದೆ ತಾಯಿ ವ್ಯವಸಾಯ ಮಾಡ್ತಾಯಿದ್ರು. ಅವರು 9 ತಿಂಗಳಿಂದ ಅವ್ರು ಸಂಸಾರ ಶುರು ಮಾಡಿಲ್ಲ ಅಂದರೆ ನಾವು ಹಾಸ್ಪಿಟ್ಲಲ್ಲಿ ತೋರಿಸೋಣ ಬನ್ನಿ ಅಂತ ಕರೆದ್ವಿ, ನಿಮ್ಗೇನಾದರೂ ಪ್ರಾಬ್ಲಮ್ ಇರ್ಬೋದು ಬನ್ನಿ ಅಂತ ಕಳಿಸಿದ್ರೆ ಅವ್ರ ತಂದೆ ತಾಯಿ ಅವ್ರನ್ನ ಕಳಿಸ್ಲಿಲ್ಲ. ನಾವಿಲ್ಲ, ನಮ್ಮ ಹುಡುಗನಿಗೆಲ್ಲ ಚೆನ್ನಾಗಿದೆ, ನೀವು ಸೈಟ್ ಕೊಡಿಸಿ ಆಮೇಲೆ ಸಂಸಾರ ಶುರು ಮಾಡ್ತಾರೆ. 9 ತಿಂಗಳಿಂದ ಅವ್ರ ಜೊತೆ ಹುಡುಗಿ ಜೊತೆ ಸಂಸಾರನೇ ಶುರು ಮಾಡಿರಲಿಲ್ಲ. ಇದಕ್ಕೆ ನಮ್ಮ ಅನುಮತಿ ಇಲ್ಲ. ಅವ್ರಿಗೆ ಶಕ್ತಿಹೀನರೋ ಇಲ್ಲ ನಪಂಸಕರೋ ಅದು ಒಂದು ಅನುಮಾನ ಇದೆ ನಮಗೆ. ಇವ್ರಿಗೆಲ್ಲ ಗೊತ್ತಿದ್ದು ಆ ಹುಡುಗಿಗೆ ತಲೆ ಕೆಡಿಸಿ ಮದುವೆ ಮಾಡ್ಕೊಂಡು ಆ ಹುಡುಗಿಗೆ ಒಪ್ಪಿಸಿ ಮದುವೆ ಮಾಡ್ಕೊಂಡಿದ್ದಾರೆ ಅನ್ನೋದು. ಯಾಕಂದರೆ ಮದುವೆಗೆ ಮುಂಚೆ 10 ನಿಮಿಷಕ್ಕೂ ಕಾಲ್ ಮಾಡ್ತಾಯಿದ್ರು. ಅವ್ರಿಗೆ ಒಂದು ವಿಡಿಯೋದಲ್ಲಿ ಹೇಳಿದ್ದಾರೆ ಸಾಕಷ್ಟು ಕಿರುಕುಳ ಕೊಟ್ಟಿದ್ರು ನಾನು ಮದುವೆ ಮಾಡ್ಕೊಳೋದಕ್ಕೆ ಅಂತ. ಯಾವ ರೀತಿ ಕಿರುಕುಳ ಅವರು? ಸರ್ ಅದು ಯಾವ ರೀತಿ ಅಂತಂದರೆ ಅವ್ರ ತಂದೆ ತಾಯಿ, ನೋಡಮ್ಮ ಈಗ ನಾವು ನಿಮ್ಮ ಹತ್ರ ಎಲ್ಲ ಇಷ್ಟು ಸಲ ಕಾನ್ವರ್ಸೇಷನ್ ಮಾಡಿದ್ದೀವಿ ಮೊಬೈಲೆಲ್ಲ, ಇದು ನಿನ್ನ ಹೆಸರು ಬರೆದಿಟ್ಟು ನಾವು ಸತ್ತೋಗ್ತೀವಿ, ನೀವು ನನ್ನ ಮಗನ ಮದುವೆ ಆಗಿಲ್ಲ ಅಂತಂದರೆ ಆಮೇಲೆ ನಿಮ್ಮ ಮನೆಯವ್ರ ಮೇಲೆ ಎಲ್ಲನೂ ನಾವು ಇದು ಮಾಡ್ತೀವಿ, ಅವಾಗ ನಿಮಗೆ ತೊಂದರೆ ಆಗುತ್ತೆ, ನಮ್ಮ ಮಗಳು ಮದುವೆ ಆಗೋ ಅಂತ ಫೋರ್ಸ್ ಮಾಡಿ ಮದುವೆ ಮಾಡ್ಕೊಂಡಿದ್ದಾರೆ ಅಂತ ಒಂದು ಮಾಹಿತಿ ಇದೆ ಸರ್. ನಿಮ್ಮ ಹೆಸರು? ನನ್ನ ಹೆಸರು ಧನಂಜಯ ಅಂತ, ನಾನು ಅವ್ರ ಭಾವ, ಮೀನ್ಸ್ ನಮ್ಮ ಅಕ್ಕನ ಮಗಳು, ಮತ್ತು ಪುಷ್ಪಾವತಿ ಅವರ ದೊಡ್ಡ ಅಕ್ಕನ್ನ ನಾನೇ ಮದುವೆ ಆಗಿರೋದು. ತೂಬಗೆರೆ ಶಿವಕುಮಾರ ಸ್ವಾಮಿ, MMTV ನ್ಯೂಸ್, ದೊಡ್ಡಬಳ್ಳಾಪುರ. ಶಿಕ್ಷಣ ಇಲಾಖೆ ಭ್ರಷ್ಟಾಚಾರದ ಕೂಪವಾಗಿದ್ದು ಲಂಚಾವತಾರದ ಪಿಡುಗು ಕೆಲ ಹಂತದ ಶಿಕ್ಷಕರಿಗೂ ತಲುಪಿದೆ ಎಂದು ವಿಧಾನ ಪರಿಷತ್ ಮಾಜಿ ಸದಸ್ಯ ವೈ.ಎ. ನಾರಾಯಣಸ್ವಾಮಿ ರಾಜ್ಯ ಸರ್ಕಾರದ ನಡೆಗೆ ಕೆಂಡಾಮಂಡಲರಾದರು. ಜಯಪ್ರಕಾಶ್ ಹೆಗಡೆ ವರ್ಗದ ಆಯೋಗ ಒಂದು ಸಮೀಕ್ಷೆ ಮಾಡಿದ್ದು ಅದಕ್ಕೂ ಅವರೇ ಬೇಕು, ಕಾಂತರಾಜ್ ಆಯೋಗಕ್ಕೂ ಅವರೇ ಬೇಕು, ಇವತ್ತು ಮಸೂದ್ ನಾಯಕ ಆಯೋಗ ಅವರೇ ಬೇಕು, ಕೋಳಿ ಮೊಟ್ಟೆ ಅವರೇ ತರಬೇಕು, ತರಕಾರಿ ಅವರೇ ತರಬೇಕು, ಗ್ಯಾಸ್ ಹೊತ್ಕೊಂಡ್ಬರ್ಬೇಕು, ಪಾಠ ಮಾಡೋದು ಅಂತ ಬಿಟ್ಟು ಎಲ್ಲವನ್ನು ಸರ್ಕಾರ ಮಾಡ್ತಾ ಇದೆ.
ಬಾಗೇಪಲ್ಲಿ ಪಟ್ಟಣದ ಟಿಬಿ ಕ್ರಾಸ್ನಲ್ಲಿರುವ ಪ್ರವಾಸಿ ಮಂದಿರದಲ್ಲಿ 2026ನೇ ಸಾಲಿನಲ್ಲಿ ನಡೆಯಲಿರುವ ಆಗ್ನೇಯ ಪದವೀಧರರ ಕ್ಷೇತ್ರದ ಚುನಾವಣೆ ಹಿನ್ನೆಲೆಯಲ್ಲಿ ಶಿಕ್ಷಕರ ಹಾಗೂ ಉಪನ್ಯಾಸಕರ ಸಮಾಲೋಚನೆ ಸಭೆಯಲ್ಲಿ ವಿಧಾನ ಪರಿಷತ್ ಮಾಜಿ ಸದಸ್ಯ ವೈಎ ನಾರಾಯಣಸ್ವಾಮಿ ವಿವಿಧ ವಿಷಯಗಳ ಬಗ್ಗೆ ಚರ್ಚೆ ನಡೆಸಿದರು. ನಂತರ ಮಾತನಾಡಿದ ಅವರು 2024ನೇ ಸಾಲಿನ ಆಗ್ನೇಯ ಶಿಕ್ಷಕರ ಚುನಾವಣೆ ಸಮಯದಲ್ಲಿ ಬಿಜೆಪಿ ಪಕ್ಷದ ಮೇಲೆ ಇಲ್ಲಸಲ್ಲದ ಅಪಪ್ರಚಾರ ಮಾಡಿ ಗೆದ್ದು ಹೋಗಿರುವ ಕಾಂಗ್ರೆಸ್ ಪಕ್ಷದ ವಿಧಾನ ಪರಿಷತ್ ಸದಸ್ಯರು 1 ವರ್ಷದಿಂದ ಮಾಡಿರುವ ಸಾಧನೆ ಏನು ಎಂಬುದನ್ನು ನೋವು ತೋಡಿಕೊಳ್ಳುತ್ತಿರುವ ಶಿಕ್ಷಕರಿಗೆ ಉತ್ತರ ನೀಡಬೇಕಾಗಿದೆ. ಜಾತಿ ಜನಗಣತಿ, ಒಳ ಮೀಸಲಾತಿ ಸಮೀಕ್ಷೆ, ಆಯೋಗಗಳ ಸಮೀಕ್ಷೆ, ಕೋಳಿ ಮೊಟ್ಟೆ, ತರಕಾರಿ ಖರೀದಿ, ಗ್ಯಾಸ್ ಸಿಲಿಂಡರ್ ಹೊತ್ತುಕೊಂಡು ಬರುವುದಕ್ಕೂ ಶಿಕ್ಷಕರನ್ನು ಬಳಸಿಕೊಂಡು ಗುಣಮಟ್ಟದ ಶಿಕ್ಷಣ ಕೊಡಿ ಎಂದು ಕೇಳಿದರೆ ಹೇಗೆ ಸಾಧ್ಯವಾಗುತ್ತದೆ ಎಂದು ಆರೋಪಿಸಿದರು. ಯಾಕೆ ಅಂದರೆ ಯಾವ BOಗಳು, ಯಾವ DDPIಗಳು, ಯಾವ EOಗಳು, ಯಾವ ಸಬ್ಜೆಕ್ಟ್ ಇನ್ಸ್ಪೆಕ್ಟರ್ಗಳು ಮತ್ತು ಯಾವ ಡಯಟ್ನ ಪ್ರಾಂಶುಪಾಲರು, ಉಪನ್ಯಾಸಕರು, PU ಇಲಾಖೆ DDಗಳು ಯಾರು ಈ ಸರ್ಕಾರದಲ್ಲಿ ಫ್ರೀಯಾಗಿ ಪೋಸ್ಟಿಂಗ್ ತಗೊಂಡಿದ್ದೀವಿ ಅಂತ ಹೇಳೋರು ಒಬ್ಬರು ಗತಿ ಇಲ್ಲ. ನಮ್ಮ ಸರ್ಕಾರ ಇದ್ದಾಗ 88 ಜನ ಹೆಡ್ ಮಾಸ್ಟರ್ಗಳಿಗೆ ಒಂದೇ ಆದೇಶದಲ್ಲಿ BOಗಳು ಮಾಡಿಸಿದ್ದೀನಿ, ನಾನೇ ಮಾಡಿಸಿದ್ದೀನಿ. ನಾಗೇಶ್ವರನ್ ಇಟ್ಕೊಂಡು ₹1 ಲಂಚ ಹೊಡೆದ್ರೆ ಹೇಳ್ರಿ, ₹1 ಖರ್ಚು ಮಾಡಿದ್ರೆ ಹೇಳ್ರಿ BOಗಳು, ಎಲ್ಲರೂ BOಗಳು ಮಾಡಿಸಿದ್ದೀವಿ. ಈ ಸರ್ಕಾರದಲ್ಲಿ BOಗಳು 5 ರಿಂದ 10 ಲಕ್ಷ. ಬೆಂಗಳೂರಿನ BOಗಳ ರೇಟ್ ಎಷ್ಟು ಗೊತ್ತಾ? 30-35 ಲಕ್ಷ. ಬೆಂಗಳೂರಿನ DDPIಗಳ ರೇಟು 50 ಲಕ್ಷ. ಅವ್ರೇನು ಮಾಡ್ತಾರೆ? ಅವ್ರು ಬಂದ ತಕ್ಷಣ ದುಡ್ಡು ಮಾಡೋದು. ಪಾಪ ಅಕ್ಷತಾವದಲ್ಲಿ ದುಡ್ಡು ಕೊಡಿ ಅಂತ ಶಿಕ್ಷಕರಿಗೆ ಹೇಳ್ತಾರೆ. ಸ್ವಾಮಿ ಇನ್ಕ್ರಿಮೆಂಟ್ ಇದೆ ಅಂದರೆ ದುಡ್ಡು ಕೊಟ್ಟರೆ ಮಾಡೋಕ್ಕಾಗಲ್ಲ, ನಾವು ಕಾಸು ಕೊಟ್ಟು ಬಂದಿದ್ದೀವಿ ಅಂತ ಹೇಳ್ತಾರೆ. ಪ್ರಮೋಷನ್ ಬೇಕು ಅಂದರೆ ದುಡ್ಡು ಕೊಡ್ರಿ, ಇಲ್ಲ ನಮಗೆ ಅಲ್ಲಿ ನಾವು ಲಾಸ್ಟ್ ಟೈಮ್ ಕಾಸು ಕೊಟ್ಟಿನೇ ರಿಕವರ್ ಮಾಡೋಕ್ಕಾಗಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಮೇಲ್ಮಟ್ಟದಲ್ಲಿ ಮಾಡೋ ಭ್ರಷ್ಟಾಚಾರ ಕೆಳಗಿನ ಹಂತಕ್ಕೂ ರೀಚ್ ಆಗಿಬಿಟ್ಟಿದೆ. ಶಿಕ್ಷಕರು ಇವತ್ತು ಯಾವುದೇ BO ಕಚೇರಿ, DD ಕಚೇರಿ, ಯಾವುದೇ ಕಚೇರಿಗೆ ಹೋಗಲಿ ಕಾಸು ಕೊಡಿದ್ರೆ ಕೆಲಸ ಮಾಡ್ಕೊಳ್ಳೋ ಮಟ್ಟದಲ್ಲಿಲ್ಲ. ಒಬ್ಬರೇ ಒಬ್ಬರು ಹಾನೆಸ್ಟ್ ಇದ್ದಾರೆ ನಿಮ್ಮ ಇಲಾಖೆಯಲ್ಲಿ. ಅವ್ರು ಯಾರು ಅಂದರೆ ನಮ್ಮ ಇಲಾಖೆ ಶಿಕ್ಷಣ ಇಲಾಖೆ ಪ್ರಧಾನ ಕಾರ್ಯದರ್ಶಿ ರಶ್ಮಿ ಮಹೇಶ್, ಅವರೊಬ್ಬರೇ ಹಾನೆಸ್ಟ್ ಇಡೀ ಇಲಾಖೆಯಲ್ಲಿ. ಆದರೆ ಆಯಮ್ಮನಿಗೆ ಕೈ ಕಟ್ಟಾಕಿದ್ದಾರೆ, ಆಯಮ್ಮನು ಕಂಟ್ರೋಲ್ ಮಾಡೋಕ್ಕಾಗ್ತಾಯಿಲ್ಲ. ಆ ಹೆಣ್ಮಗಳಿಗೆ ಫ್ರೀ ಹ್ಯಾಂಡ್ ಕೊಟ್ಟರೆ ಶಿಕ್ಷಣ ಇಲಾಖೆ ಅಧಿಕಾರಿಗಳನ್ನು ಹೆಡೆಮುರಿ ಕಟ್ಟಿಬಿಡ್ತಾಳೆ. ಫ್ರೀ ಹ್ಯಾಂಡ್ ಕೊಡೋಕ್ಕೆ ರಾಜಕೀಯ ವ್ಯವಸ್ಥೆ ಬಿಡ್ತಾ ಇಲ್ಲ, ಮಂತ್ರಿಗಳು ಬಿಡ್ತಾ ಇಲ್ಲ. ಹಾಗಾಗಿ ಶಿಕ್ಷಣ ಇಲಾಖೆ ಭ್ರಷ್ಟಾಚಾರದ ಕೂಪ ಆಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೆ. ವಿಧಾನ ಪರಿಷತ್ ಮಾಜಿ ಸದಸ್ಯ ವೈಎ ನಾರಾಯಣಸ್ವಾಮಿ ಅವರನ್ನು ಬರಮಾಡಿಕೊಂಡ ಬಾಗೇಪಲ್ಲಿ ತಾಲೂಕಿನ ಶಿಕ್ಷಕರು, ಉಪನ್ಯಾಸಕರು 2026ನೇ ಆಗ್ನೇಯ ಪದವೀಧರರ ಕ್ಷೇತ್ರದ ಅಭ್ಯರ್ಥಿಯಾಗಿ ಸ್ಪರ್ಧಿಸುವಂತೆ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಆರ್ ಹನುಮಂತರೆಡ್ಡಿ, ಶಿಕ್ಷಕರ ಸಂಘದ ಅಧ್ಯಕ್ಷ ವೆಂಕಟರಮಣಪ್ಪ, ಕಾರ್ಯದರ್ಶಿ ವೆಂಕಟರಾಯಪ್ಪ, ಖಾಸಗಿ ಶಾಲೆ ಶಿಕ್ಷಕರಾದ ಶಿವಪ್ಪ, ಶಿವಾನಂದರೆಡ್ಡಿ, ಕೃಷ್ಣಾರೆಡ್ಡಿ, ಬೈಯಪ್ಪರೆಡ್ಡಿ, ಮುಖಂಡ ಬೈರಾರೆಡ್ಡಿ ಇದ್ದರು. ಪಿ ಮಂಜುನಾಥ್ ರೆಡ್ಡಿ, MMTV ನ್ಯೂಸ್, ಬಾಗೇಪಲ್ಲಿ. ಇದೀಗ ಬ್ರೇಕ್ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಮಾನಸ ಆಸ್ಪತ್ರೆ, BB ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ NICU,
ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, MBBS, MD, DVL, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, GFC ಅಂಡ್ PRP, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್, MBBS, ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಶ್ರೀ ಬಾಲಾಜಿ ಎಲೆಕ್ಟ್ರಾನಿಕ್ಸ್ 24 ವರ್ಷಗಳ ದೀರ್ಘ ಅನುಭವವಿರುವ ಎಲೆಕ್ಟ್ರಾನಿಕ್ಸ್ ಹೋಲ್ಸೇಲ್ ಡೀಲರ್ಸ್. ದಸರಾ ಹಾಗೂ ದೀಪಾವಳಿ ಹಬ್ಬದ ಪ್ರಯುಕ್ತ ಭಾರಿ ರಿಯಾಯಿತಿ ಮಾರಾಟ. 100% ಅಸಲಿ ಉತ್ಪನ್ನಗಳು, ಅತ್ಯಂತ ಕಡಿಮೆ ಬೆಲೆ, ಅತ್ಯುತ್ತಮ ಬ್ರ್ಯಾಂಡ್ ಹಾಗೂ ಮಾಡೆಲ್ಗಳು, ಉತ್ತಮ ಸರ್ವಿಸ್ಗಳಿಂದ 24 ವರ್ಷಗಳಿಂದ ಶ್ರೀ ಬಾಲಾಜಿ ಎಲೆಕ್ಟ್ರಾನಿಕ್ಸ್ ನಿಮ್ಮ ಸೇವೆಯಲ್ಲಿ. 7,000 ರೂಪಾಯಿ ಮೇಲ್ಪಟ್ಟ ವಸ್ತು ಖರೀದಿಸಿದ್ದಲ್ಲಿ ಸುಲಭ EMI ಸೌಲಭ್ಯಗಳೊಂದಿಗೆ ನೀಡಲಾಗುವುದು. 32 ಇಂಚಸ್ ಸ್ಮಾರ್ಟ್ ಟಿವಿ ಕೊಂಡಲ್ಲಿ 8,499 ರೂಪಾಯಿ ಬೆಲೆ ಬಾಳುವ ಸ್ಮಾರ್ಟ್ ವಾಚ್ ಉಚಿತ. 43 ಇಂಚಸ್ ಸ್ಮಾರ್ಟ್ ಟಿವಿ ಕೊಂಡಲ್ಲಿ 13,490 ರೂಪಾಯಿ ಬೆಲೆ ಬಾಳುವ ಸೌಂಡ್ ಬಾರ್ ಉಚಿತ. 55 ಇಂಚಸ್ ಟಿವಿ ಕೊಂಡಲ್ಲಿ 21,990 ರೂಪಾಯಿ ಬೆಲೆ ಬಾಳುವ ಸೌಂಡ್ ಬಾರ್ ಉಚಿತ. ಕೇವಲ 1 ರೂಪಾಯಿ ಕಟ್ಟಿ ವಸ್ತುಗಳು ತೆಗೆದುಕೊಂಡು ಹೋಗಿ. 1 EMI ಫ್ರೀ ಅಪ್ ಟು 70% ಆಫರ್. 24 ತಿಂಗಳುಗಳವರೆಗೂ 0% ಇಂಟ್ರೆಸ್ಟ್, 0% ಡೌನ್ ಪೇಮೆಂಟ್. ಈ ಬಂಪರ್ ಆಫರ್ ಶ್ರೀ ಬಾಲಾಜಿ ಎಲೆಕ್ಟ್ರಾನಿಕ್ಸ್ ನಲ್ಲಿ ಮಾತ್ರ. ಸೇಂದಿ ಕುಡಿದ ನಶೆಯಲ್ಲಿದ್ದ 4 ಯುವಕರಿದ್ದ ಕಾರು ದ್ವಿಚಕ್ರ ವಾಹನಕ್ಕೆ ಡಿಕ್ಕಿ ಹೊಡೆದು ಭೀಕರ ಅಪಘಾತ ಸಂಭವಿಸಿದೆ. ಬೈಕ್ ಸವಾರನಿಗೆ ಗಂಭೀರ ಗಾಯಗಳಾಗಿ ಆಸ್ಪತ್ರೆ ಸೇರಿದ್ದಾನೆ. ಗೌರಿಬಿದನೂರು ತಾಲೂಕಿನ ದೊಡ್ಡ ಕುರುಗೋಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಿದುರಾಶ್ವತ್ಥ ಬಳಿ ಕಲ್ಲು ಸೇಂದಿ ಕುಡಿದ ನಶೆಯಲ್ಲಿದ್ದ 4 ಯುವಕರಿದ್ದ ಕಾರು ದ್ವಿಚಕ್ರ ವಾಹನಕ್ಕೆ ಡಿಕ್ಕಿ ಹೊಡೆದು ಭೀಕರ ಅಪಘಾತ ಸಂಭವಿಸಿದೆ. ಡಿಕ್ಕಿಯ ರಭಸಕ್ಕೆ ದ್ವಿಚಕ್ರ ವಾಹನ ನಜ್ಜುಗುಜ್ಜಾಗಿದ್ದು ಬೈಕ್ ಸವಾರ ಗಂಭೀರ ಗಾಯಗೊಂಡಿದ್ದಾನೆ. ಗಾಯಾಳು ತಾಲೂಕಿನ ದೊಡ್ಡ ಕುರುಗೋಡು ಗ್ರಾಮದ ನಿವಾಸಿ ರಂಗನಾಥ್ ಎಂದು ತಿಳಿದು ಬಂದಿದ್ದು ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಸೋಮವಾರ ಬೆಳಗಿನ ಜಾವ ಹಬ್ಬಕ್ಕೆ ರಜೆ ಇದ್ದ ಕಾರಣ ಕಾರಿನಲ್ಲಿ ಸುತ್ತಾಡಿಕೊಂಡು ಬರೋಣ ಎಂದು 3 ಗಂಟೆ ಸಮಯದಲ್ಲಿ ಯಲಹಂಕ ಓಲ್ಡ್ ಟೌನ್ ಯುವಕರು ಕಾರಿನಲ್ಲಿ ಬಂದಿದ್ದಾರೆ. ಮೊದಲಿಗೆ ಚಿಕ್ಕಬಳ್ಳಾಪುರ ಇಶಾ ಟೆಂಪಲ್ಗೆ ಭೇಟಿ ನೀಡಿ ಆಂಧ್ರದ ಚೇಳೂರಿನಲ್ಲಿ ಕಲ್ಲು ಕಂಠಪೂರ್ತಿ ಕುಡಿದು ನಶೆಯಲ್ಲಿ ಕಾರು ಚಲಾವಣೆ ಮಾಡಿದ್ದಾರೆ. ವಾಪಸ್ ಯಲಹಂಕಗೆ ಹೋಗುವ ಮಾರ್ಗ ಮಧ್ಯೆಯಲ್ಲಿ ನಶೆಯಲ್ಲಿದ್ದ ಯುವಕರು ದ್ವಿಚಕ್ರ ವಾಹನಕ್ಕೆ ಡಿಕ್ಕಿ ಹೊಡೆದಿದ್ದಾರೆ. ಅಲ್ಲಿ ಕಮಲಮ್ಮ ಮೋರಿಯಲ್ಲಿ ಬರುತ್ತೆ, ಅಲ್ಲಿ ಸರಿಯಾಗಿ ನಾನು ಲೆಫ್ಟ್ ಸೈಡಲ್ಲಿ ಹೋಗ್ತಾ ಇದ್ದೆ, ಬ್ಯಾಕ್ ಸೈಡಿಂದ ಕಾರು ಹೋಗ್ಲತ್ತು ಗೊತ್ತಿದ್ದಾರೆ. ಸೊಂಟ, ಕಾಲು, ತಲೆ, ಕಣ್ಣು ಮತ್ತು ಬ್ಯಾಕ್ ಸೈಡು ಅದೆಲ್ಲ ಏಟಾಗಿದೆ ಜಾಸ್ತಿ. ಮತ್ತು ಈ ಕಡೆ ಸ್ವಲ್ಪ. ಅಂದರೆ ನೀವು ಎಲ್ಲಿ ಹೋಗ್ತಾ ಇದ್ರಿ? ಅವರು ಏನಕ್ಕೋಸ್ಕರ ಬಂದು ಗುದ್ದಿದ್ರು? ಯಾವ ಥರ ಇದ್ರು ಅವರು ಏನು ಅಂತ ನೀವೇನು ನೋಡಿಲ್ಲ? ನಾನು ಅವ್ರಿಗೆ ನೋಡಿಲ್ಲ ಸರ್. ಗುದ್ದಿದ ತಕ್ಷಣ ನಾನು ಬಿದ್ದೋಗಿದ್ದೀನಿ, ನನ್ನ ಜ್ಞಾನನೇ ಇಲ್ಲ. ಆಮೇಲೆ ಆಂಬುಲೆನ್ಸ್ ಬಂದಾಗ ನನಗೆ ಗೊತ್ತಾಗಿತ್ತು. ಆಂಬುಲೆನ್ಸಲ್ಲಿ ಯಾವಾಗ ಪ್ರಜ್ಞೆ ಬಂದಿದೆ, ಏನಾಗಿದೆ ಅನ್ನೋದು ಗೊತ್ತಿಲ್ಲ. ಏನೇನು ಗಾಯ ಆಗಿದೆ? ಎಲ್ಲೆಲ್ಲಿ ಏಟು ಬಿದ್ದಿದೆ? ಈ ಕಡೆ ಹಾರ್ಟ್ ಕಡೆ ಈಗಿನ ಸ್ವಲ್ಪ ಇದಾಗಿದೆ, ಮತ್ತು ಸೊಂಟ ಜಾಸ್ತಿ ಬ್ಯಾಕ್ ಸೈಡು, ಕಾಲು, ಎಡಗಾಲು, ಆಮೇಲೆ ಈ ಕಡೆ ಬ್ಯಾಕ್ ಸೈಡ್
ಸೊಂಟದ ಬ್ಯಾಕ್ ಸೈಡ್ ಜಾಸ್ತಿ ಆಗಿದೆ, ನಿಮ್ಮ ಹೆಸರು? ಕಣ್ಣು ಜಾಸ್ತಿ ಆಗಿದೆ. ನಿಮ್ಮ ಹೆಸರೇನ? ರಂಗನಾಥ DA. ರಂಗನಾಥ ಅಂತ, ಇವರು ನಮ್ಮ ಅಣ್ಣ ರಂಗನಾಥ ಅಂತವರು. ಇವರು ಮಾಮೂಲಿ ಗೌರಿಬಿದನೂರು ಬರೋ ಸಮಯದಲ್ಲಿ ಹತ್ತುಮುಖ ಆತ ನಂತರ ಸಮಯದಲ್ಲಿ ಇವ್ರು ಬರುತ್ತಿರುವಾಗ ಇಂಜಿನಿಂದ ಬಂದು ಕಾರಲ್ಲಿ ಹೊಡೆದು ಅವರು ಕುಡಿದಿದ್ದರು. 4 ಜನ ವ್ಯಕ್ತಿಗಳು ಕುಡಿದಿದ್ದ ನಂತರ ಅಲ್ಲಿ ಅವ್ರಿಗೆ ಹೋಗಿ ಸ್ವಲ್ಪ ಮುಂದಕ್ಕೆ ಹೋಗಿ ಅವರು ಮರಕ್ಕೆ ಆ್ಯಕ್ಷನ್ ಮಾಡ್ಕೊಂಡಿದ್ದಾರೆ. ಬೆಳಗ್ಗೆ ಇಳಿದ್ಬಿಟ್ಟು ಅದಿರೋ ಸೇಂದಿ ಎಲ್ಲ ಅವ್ರ ಕೈಯಲ್ಲೇ ಈಚೆಗೆ ಬಿಸಾಕ್ತಾಯಿದ್ರು. ಅಷ್ಟಾಗಿ ನಾವೆಲ್ಲ ಬಂದ ಟೈಮಿಗೆ ಪೊಲೀಸರು ಬಂದು ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ಕೊಂಡಿದ್ದಾರೆ. ಅಷ್ಟೇ. ಅಂದರೆ ಎಷ್ಟು ಜನ ಇದ್ರು ಕಾರಲ್ಲಿ? ಏನು 4 ಜನ ಇದ್ರು ಸರ್. ಯಾವ ಕಡೆಯಿಂದ ಬಂದು ಗೊತ್ತಿದ್ದು? ಎಲ್ಲಿ ಆಕ್ಸಿಡೆಂಟ್ ಆಗಿದೆ? ಇಲ್ಲಿ ಹಿಂದೂಪುರ ರೋಡಿಂದ ಬರ್ತಾ ಇರೋರು. ನಮ್ಮ ಅಣ್ಣವರು ಕೆಲಸಕ್ಕಂತ ಟೌನಾಗಿ ಬರ್ತಾ ಇದ್ರು. ಘಟನೆಗೆ ಸಂಬಂಧಿಸಿದಂತೆ ಗೌರಿಬಿದನೂರು ಗ್ರಾಮಾಂತರ ಪೊಲೀಸ್ ಠಾಣೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಇನ್ನು ಇತ್ತೀಚಿನ ದಿನಗಳಲ್ಲಿ ಹದಿಹರೆಯದ ವಯಸ್ಸಿನ ಅಮಾಯಕ ಯುವಕರು ಕಲುಷಿತ ಸೇಂದಿ ಸೇವನೆಯಿಂದ ತಮ್ಮ ಜೀವಕ್ಕೆ ಕುತ್ತು ತಂದುಕೊಳ್ಳುವುದನ್ನು ಬಿಟ್ಟು ಒಳ್ಳೆಯ ದಾರಿಯಲ್ಲಿ ನಡೆಯಬೇಕೆಂಬುದು ಎಂಎಂಟಿವಿಯ ಕಳಕಳಿಯಾಗಿದೆ. ಕೆಪಿ ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು. ಶಿಡ್ಲಘಟ್ಟ ತಾಲೂಕಲ್ಲಿ ದೀಪಾವಳಿ ಹಬ್ಬ ದೀಪಗಳಿಂದ ಆಚರಿಸಿ ಅಂತ ಹೇಳ್ತೀನಿ. ಮತ್ತೆ ಪಟಾಕಿ ಯಾರು ಹೊಡೆದು ಆಚರಿಸ್ಬೇಕಂತ ಅನ್ಕೊಂಡಿದ್ದೀರಾ, ದಯವಿಟ್ಟು ಗ್ರೀನ್ ಕ್ರ್ಯಾಕರ್ಸ್ನೇ ಪರ್ಚೇಸ್ ಮಾಡಿ. ಮತ್ತೆ ಸೇಫ್ ಆಗಿ ಪಟಾಕಿನ ಹೊಡೆದು ಏನಿದೆ ಸೆಲೆಬ್ರೇಷನ್ನ ಶಾಂತಿಯುತವಾಗಿ ಮಾಡಿ. ದೀಪಾವಳಿ ಹಬ್ಬಕ್ಕೆ ಬೇಕಾದ ಅಗತ್ಯ ವಸ್ತುಗಳನ್ನು ಖರೀದಿಸಲು ಶಿಡ್ಲಘಟ್ಟ ನಗರದ ಮಾರುಕಟ್ಟೆಯಲ್ಲಿ ಅಧಿಕ ಸಂಖ್ಯೆಯಲ್ಲಿ ಜನರು ಸೇರಿದ್ರು. ಬೆಳಕಿನ ಹಬ್ಬದ ಮೆರುಗು ಹೆಚ್ಚಿಸುವ ಹೂವು, ಹಣ್ಣು, ಹಣತೆ, ಅಲಂಕಾರಿಕ ವಸ್ತುಗಳ ಖರೀದಿಗೆ ಜನ ಮಳಿಗೆಗಳಲ್ಲಿ ಮುಗಿಬಿದ್ದಿದ್ರು. ಮಾರುಕಟ್ಟೆಗಳಲ್ಲಿ ಮಣ್ಣಿನ ಹಣತೆಗಳನ್ನು ರಸ್ತೆ ಬದಿಯಲ್ಲೇ ಮಾರಾಟ ಮಾಡಲಾಗುತ್ತಿತ್ತು. ತರಬೇವಾರಿ ವಿನ್ಯಾಸದ ಹಣತೆಗಳು ಜನರನ್ನ ಆಕರ್ಷಿಸುತ್ತಿದ್ವು. ತಹಸೀಲ್ದಾರ್ ಗಗನ ಸಿಂಧು ಮತ್ತು ನಗರಸಭೆಯ ಪೌರಾಯುಕ್ತೆ ಅಮೃತ ಅವರು ನಗರದ ಹೊರವಲಯದಲ್ಲಿ ಮಾರಾಟವಾಗುತ್ತಿರುವ ಪಟಾಕಿ ಮಳಿಗೆಗಳಿಗೆ ಭೇಟಿ ನೀಡಿ ಹಸಿರು ಪಟಾಕಿಗಳನ್ನು ಮಾರಾಟ ಮಾಡಿ ಪರಿಸರವನ್ನು ಸಂರಕ್ಷಣೆ ಮಾಡಬೇಕು ಎಂದರು. ಭಾಷೆಗಳು ಶಿಡ್ಲಘಟ್ಟ ತಾಲೂಕಲ್ಲಿ ದೀಪಾವಳಿ ಹಬ್ಬ ದೀಪಗಳಿಂದ ಆಚರಿಸಿ ಅಂತ ಹೇಳ್ತೀನಿ. ಮತ್ತೆ ಪಟಾಕಿ ಯಾರು ಹೊಡೆದು ಆಚರಿಸ್ಬೇಕಂತ ಅನ್ಕೊಂಡಿದ್ದೀರಾ, ದಯವಿಟ್ಟು ಗ್ರೀನ್ ಕ್ರ್ಯಾಕರ್ಸ್ನೇ ಪರ್ಚೇಸ್ ಮಾಡಿ. ಮತ್ತೆ ಸೇಫ್ ಆಗಿ ಪಟಾಕಿನ ಹೊಡೆದು ಏನಿದೆ ಸೆಲೆಬ್ರೇಷನ್ನ ಶಾಂತಿಯುತವಾಗಿ ಮಾಡಿ. ಮಕ್ಕಳು ಮತ್ತೆ ಇರುವ ಮನೆಯಲ್ಲಿ ಹಿರಿಯರು ನೋಡಿಕೊಂಡು ಮಕ್ಕಳ ಕೈಯಲ್ಲಿ ಪಟಾಕಿ ಹೊಡಿಸಿ ಪ್ರಾಣಿಗಳಿಗೆ ಯಾರಿಗೆ ಅನಾಹುತ ಆಗದಿರೋ ಥರ ದೀಪಾವಳಿ ಹಬ್ಬನ ಸೇಫ್ ಆಗಿ ಆಚರಿಸಿ ಅಂತ ಹೇಳ್ತೀನಿ. ಎಲ್ರಿಗೂ ಹ್ಯಾಪಿ ದೀಪಾವಳಿ. ಮೇಡಮ್, ಇಲ್ಲಿ ಪಟಾಕಿ ಮಳಿಗೆ ಮಾರೋರಿಗೆ ಪ್ರಿಕಾಷನ್ಸ್ ಏನೇನು ತಗೊಳ್ಬೇಕಂತ ಹೇಳಿದ್ರು ಮೇಡಮ್? ಇಲ್ಲ, ಇಲ್ಲಿ ಪ್ರಿಕಾಷನ್ಸ್ಗೆ ಅವ್ರಿಗೆ ಹೇಳಿದ್ದೀವಿ. ಸೇಫ್ಟಿ ಮೆಜರ್ಸ್ ಏನಿದೆ, ಫೈರ್ ಎಕ್ಸ್ಟಿಂಗ್ವಿಷರ್ ಆಗಲಿ, ವಾಟರ್ ಇದಾಗಲಿ, ಮತ್ತು ಅವರು ಯಾವ ಕ್ವಾಲಿಟಿ ಕ್ರ್ಯಾಕರ್ಸ್ ಮಾಡ್ತಿದ್ದಾರೆ, ಮತ್ತು ಮಳೆ ಬಂದರೆ ಮತ್ತು ಏನಿದೆ ಸೇಫ್ಟಿ ಹಜಾರ್ಡ್ಸು ಮೇಂಟೈನ್ ಮಾಡೋಕ್ಕೆ ಹೇಳಿದ್ರು. ಅವ್ರದ್ದೊಂದು ಚೆಕ್ ಲಿಸ್ಟ್ ಇದೆ, ಯಾವ್ಯಾವ ನಾರ್ಮ್ಸ್ ಅವ್ರು ಫಾಲೋ ಮಾಡಬೇಕಂತ. ಸೊ ಆ ನಾರ್ಮ್ಸ್ ಎಲ್ಲ ಫಾಲೋ ಮಾಡ್ತಿದ್ದಾರಾ ಅಂತ ಹೇಳಿ ಇನ್ಸ್ಪೆಕ್ಷನ್ ಬಂದಿದ್ದೀವಿ. ಎಲ್ಲ ಸೇಫ್ಟಿ ಮೆಜರ್ಸ್ ನೋಡಿಕೊಂಡು ಮಾಡ್ತಿದ್ದಾರೆ. ಟಿಬಿ ರಸ್ತೆ, ಅಶೋಕ ರಸ್ತೆ ಜನ ಜಂಗುಳಿಯಿಂದ ಕೂಡಿದ್ದವು. ತರಕಾರಿ, ದಿನಸಿ ಮತ್ತು ಪೂಜೆಗೆ ಬೇಕಾಗುವ ಬೂದುಗುಂಬಳ, ಬಾಳೆಕಂದು, ವೀಳ್ಯದೆಲೆ, ತೆಂಗಿನಕಾಯಿ ಖರೀದಿ ಜೋರಾಗಿತ್ತು. ನಗರದ ವಿವಿಧ ಭಾಗಗಳಲ್ಲಿ ಹೂವು ಮತ್ತು ಅಲಂಕಾರಿಕ ವಸ್ತುಗಳನ್ನು ಮಾರಾಟ ಮಾಡುವ ಕಿರು ಮಾರುಕಟ್ಟೆಗಳು ತಲೆ ಎತ್ತಿವೆ. ದೀಪಾವಳಿಗೆ ಹೆಚ್ಚು ಖರೀದಿಯಾಗುವುದು ಸೇವಂತಿಗೆ ಹೂವು ಹಾಗೂ ಚೆಂಡು ಹೂವು. ಈ ಹೂಗಳ ಬೆಲೆ ಅಷ್ಟೇನೂ ಏರಿಕೆಯಾಗಿಲ್ಲ. ಉಳಿದ ಹೂಗಳ ದರ ಎಂದಿನಂತೆ ಸ್ವಲ್ಪ ಹೆಚ್ಚಾಗಿದೆ. ಆದರೆ ವರಮಹಾಲಕ್ಷ್ಮಿ ಮತ್ತು ದಸರಾ ಹಬ್ಬಗಳಲ್ಲಿ ಇದ್ದ ಹೂವಿನ ಬೇಡಿಕೆ ಈಗಿಲ್ಲ ಎಂದು ವರ್ತಕರು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಬಹುತೇಕರು ಹಿಂದಿನಿಂದಲೂ ಈ ಹಬ್ಬಕ್ಕೆ ನೋಮುವ ಸಂಪ್ರದಾಯ ಉಳಿಸಿಕೊಂಡಿದ್ದಾರೆ. ಇದಕ್ಕೆಂದೇ ಕೈಗೆ ನೋಮು ದಾರ ಕಟ್ಟಿಕೊಂಡು ಆಚರಣೆಯಲ್ಲಿ ತೊಡಗುತ್ತಾರೆ. ಪೂಜೆಯ ವೇಳೆ ನೋಮು ದಾರ, ಅರಿಶಿನ, ಕುಂಕುಮ, ಅಡಿಕೆ, ವೀಳ್ಯದೆಲೆಗಳನ್ನ ಬಾಗಿನ ರೂಪದಲ್ಲಿ ಪ್ರಧಾನವಾಗಿ ಇಡುತ್ತಾರೆ. ಹಾಗಾಗಿ ಪೂಜಾ ಸಾಮಗ್ರಿಗಳ ಮಳಿಗೆಗಳ ಬಳಿಯೂ ಜನರ ದಂಡು ಬೀಡು ಬಿಟ್ಟಿತ್ತು. ತಮೀಂ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ. ಸ್ವಲ್ಪ ಡೌನ್ ಮಾಡಿ. ಚಿಂತಾಮಣಿ ತಾಲೂಕಿನ ಹೊರವಲಯದ ಜೆಕೆ ಭವನದಲ್ಲಿ ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಜಾತ್ಯತೀತ ಜನತಾದಳದ ಎಸ್ಸಿ ಘಟಕದ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರಾಗಿ ಮಾದಮಂಗಲ ಅಂಜಿ ಮತ್ತು ಒಬಿಸಿ ಜಿಲ್ಲಾ ಅಧ್ಯಕ್ಷರಾಗಿ ಜಕ್ಕಲಮಡಗು ಲಕ್ಷ್ಮೀನರಸಿಂಹಪ್ಪನವರಿಗೆ ಮಾಜಿ ಶಾಸಕ ಹಾಗೂ ಉಪಸಭಾಧ್ಯಕ್ಷ ಜೆಕೆ ಕೃಷ್ಣಾರೆಡ್ಡಿ ಅವರು ಆದೇಶ ಪತ್ರ ವಿತರಿಸಿದರು. ಇದೇ ವೇಳೆಯಲ್ಲಿ ಮಾತನಾಡಿದ ಅವರು, ರಾಷ್ಟ್ರೀಯ ಅಧ್ಯಕ್ಷರಾದ ದೇವೇಗೌಡರು, ರಾಜ್ಯಾಧ್ಯಕ್ಷರಾದ ಎಚ್ಡಿ ಕುಮಾರಸ್ವಾಮಿ, ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಸಹಕಾರದಿಂದ ಒಬ್ಬ ಸಾಮಾನ್ಯ ಕಾರ್ಯಕರ್ತರನ್ನು ಗುರುತಿಸಿ ಎಸ್ಸಿ ಘಟಕದ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆ ಮಾಡಿರುವುದು ಸಂತಸ ತಂದಿದೆ. ನೂತನವಾಗಿ ಆಯ್ಕೆಯಾದ ಎಸ್ಸಿ ಘಟಕದ ಜಿಲ್ಲಾಧ್ಯಕ್ಷ ಮಾದಮಂಗಲ ಆಂಜಿ ಮತ್ತು ಒಬಿಸಿ ಘಟಕ ಜಿಲ್ಲಾಧ್ಯಕ್ಷ ಲಕ್ಷ್ಮೀನರಸಿಂಹಪ್ಪನವರು ಇಬ್ಬರು ತಳಮಟ್ಟದಿಂದ ಕಾರ್ಯಕರ್ತರನ್ನು ಒಗ್ಗೂಡಿಸಿ ಜೆಡಿಎಸ್ ಪಕ್ಷವನ್ನು ಬಲಿಷ್ಠಪಡಿಸಬೇಕು ಎಂದು
ಸೂಚಿಸಿದ್ದೇನೆಂದರು. ಹಬ್ಬದ ಶುಭಾಶಯಗಳನ್ನು ಕ್ಷೇತ್ರ, ಜಿಲ್ಲೆ ಮತ್ತು ನಾಡಿನ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ನಾನು ತಿಳಿಸ್ತಾ, ಇವತ್ತು ದೀಪಾವಳಿ ಹಬ್ಬದ ಕೊಡುಗೆಯಾಗಿ ನಮ್ಮ ಎಸ್ಸಿ ಘಟಕಕ್ಕೆ ಜಿಲ್ಲಾ ಅಧ್ಯಕ್ಷರಾಗಿ ನಮ್ಮ ಕ್ಷೇತ್ರದ ಮಾದುಮಂಗಲ ಆಂಜಿ ಒಬ್ಬ ಕಾರ್ಯಕರ್ತನಾಗಿ ಬಹಳ ಪರಿಣಾಮಕಾರಿಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಭಾಗವಹಿಸಿ ಪಕ್ಷದ ಕೆಲಸಗಳಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡು ಯಾವುದೇ ಒಂದು ಜವಾಬ್ದಾರಿಯನ್ನು ಕೊಟ್ಟರು ಕೂಡ ಬಹಳ ಪರಿಣಾಮಕಾರಿಯಾಗಿ ಕೆಲಸ ಮಾಡಿರ್ತಕ್ಕಂಥದ್ದನ್ನು ಗುರುತಿಸಿ ನಾವು ಏನು ಶಿಫಾರಸು ಮಾಡಿದ್ವಿ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಅನ್ನದಾನಿ ಅವರಿಗೆ, ಅವರು ಅಲ್ಲಿಂದ ಆದೇಶ ಪತ್ರವನ್ನು ನಮ್ಮ ಜಿಲ್ಲಾ ಅಧ್ಯಕ್ಷರಾದಂಥ ಮುಕ್ತಾ ಮುನಿಯಪ್ಪ ಅವರಿಗೆ ಕೊಟ್ಟು, ಇವತ್ತು ಮುಕ್ತಾ ಮುನಿಯಪ್ಪ ಅವರು ಒಂದು ಆದೇಶವನ್ನು ಹೊರಡಿಸಿ ನಮ್ಮ ಮಾದುಮಂಗಲ ಆಂಜಿ ಅವರನ್ನು ಜಿಲ್ಲಾ ಘಟಕದ ಪರಿಶಿಷ್ಟ ಜಾತಿ ವಿಭಾಗಕ್ಕೆ ಜಿಲ್ಲಾ ಘಟಕದ ಅಧ್ಯಕ್ಷರನ್ನಾಗಿ ಈ ಕ್ಷಣದಿಂದಲೇ ಅವರು ಅಧಿಕಾರವನ್ನು ವಹಿಸ್ಕೊಳ್ಬೇಕು, ಕೆಲಸ ಮಾಡಬೇಕು ಅನ್ನುವಂಥ ಅಧಿಕಾರ ಹಸ್ತಾಂತರವನ್ನು ಮಾಡಿದ್ದೀವಿ. ಮತ್ತು ಅದೇ ರೀತಿ ನಮ್ಮ ಹಿಂದುಳಿದ ವರ್ಗಗಳ ವಿಭಾಗಕ್ಕೆ ಲಕ್ಷ್ಮೀ ನರಸಿಂಹಪ್ಪ ಇವರನ್ನ ಚಿಕ್ಕಬಳ್ಳಾಪುರ ತಾಲೂಕಿನ ಬಾಲಕುಂಟ ಜಕ್ಕಲ್ಮಡುಗು ಬಾಲಕುಂಟಹಳ್ಳಿ ಇವರನ್ನ ಹಿಂದುಳಿದ ವರ್ಗಗಳ ವಿಭಾಗಕ್ಕೆ ಜಿಲ್ಲಾ ಘಟಕದ ಅಧ್ಯಕ್ಷರಾಗಿ ರಾಜ್ಯಾಧ್ಯಕ್ಷರಾದಂಥ ಜಯರಾಮ್ ಅವರು ಆದೇಶ ಹೊರಡಿಸಿ, ನಮ್ಮ ಜಿಲ್ಲಾ ಅಧ್ಯಕ್ಷರಿಗೆ ಆದೇಶವನ್ನು ಹೊರಡಿಸಿ, ಅವರು ಕೂಡ ಇವತ್ತು ಒಂದು ಆದೇಶವನ್ನು ಹೊರಡಿಸಿ ಇವರಿಗೂ ಕೂಡ ಹಿಂದುಳಿದ ವರ್ಗಗಳ ವಿಭಾಗಕ್ಕೆ ಜಿಲ್ಲಾ ಘಟಕದ ಅಧ್ಯಕ್ಷರನ್ನಾಗಿ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಇಬ್ಬರಿಗೂ ಕೂಡ ಅಧಿಕಾರ ಹಸ್ತಾಂತರ ಮಾಡಿದ್ದೇವೆ. ಇವರಿಬ್ಬರಿಗೂ ಕೂಡ ಈಗಾಗಲೇ ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ. ಇಡೀ ಎಸ್ಸಿ ಘಟಕದಲ್ಲಿ ಅಧ್ಯಕ್ಷರಾಗುವಂಥದ್ದು ಬಹಳ ಚಿಕ್ಕ ವಯಸ್ಸಿನಲ್ಲಿ ಇವರಿಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನು ಈಗಾಗಲೇ ನಾವು ಅವರ ಕೆಲಸ ಕಾರ್ಯಗಳನ್ನು ನೋಡಿದ್ದೇವೆ. ನಾನು ಅವ್ರಿಗೆ ಏನು ಸೂಚನೆಯನ್ನು ಕೊಟ್ಟಿದ್ದೇನೆ ಅಂತ ಹೇಳಿದ್ರೆ, ನಮ್ಮ ಹಳ್ಳಿಗಳಲ್ಲಿ ನಮ್ಮ ಪಕ್ಷದ ಹಿರಿಯ ಮುಖಂಡರು, ಕಿರಿಯ ಮುಖಂಡರು ಯಾರಿರ್ತಾರೆ ಅವರೆಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತಗೊಂಡು ಎಲ್ಲ ಹಳ್ಳಿಗಳಲ್ಲಿ. ಈ ಸಂದರ್ಭದಲ್ಲಿ ಮುಖಂಡರಾದ ಬೈರಾರೆಡ್ಡಿ, ಟೊಮೊಟೊ ಗೌಸ್, ದೇವಳಂ ಶಂಕರ್, ಮಂಜುನಾಥ, ವೆಂಕಟರಮಣಪ್ಪ, ಮುನಗನಹಳ್ಳಿ ಶ್ರೀನಿವಾಸ್, ಗೋಪಾಲಕೃಷ್ಣ, ಆನಂದ್, ಚಾಂದ್ ಪಾಷಾ, ಬೊಮ್ಮೇಕಲ್ಲು ನಾರಾಯಣಸ್ವಾಮಿ ಮತ್ತಿತರರು ಹಾಜರಿದ್ದರು. ಅಸ್ಲಂ ಪಾಷಾ, ಎಂಎಂಟಿವಿ ನ್ಯೂಸ್, ಚಿಂತಾಮಣಿ. ವಾರಾಂತ್ಯದಲ್ಲಿ ಬೈಕ್ಗಳಲ್ಲಿ ಲಗ್ಗೆ, ಸಂಚಾರಿ ಪೊಲೀಸರು ಕುಂಟು ನೆಪದಲ್ಲಿ ದಂಡ ಆರೋಪ, ಪ್ರವಾಸಿಗರಿಗೆ ತಪ್ಪದ ಕಿರಿಕಿರಿ. ದೀಪಾವಳಿ ಬೆನಿಫಿಟ್ ಸ್ಕೀಮ್ ದಂಧೆ, ಸಾರ್ವಜನಿಕರಿಂದ ಹಣ ವಸೂಲಿ ಆರೋಪ, ಹಣ ಹಿಂತಿರುಗಿಸದೆ ಮಹಿಳೆ ಪರಾರಿ. ಮಗುವಿನ ವಿಚಾರವಾಗಿ ಕೌಟುಂಬಿಕ ಕಲಹ, ಗಂಡ ಅತ್ತೆ ಮನೆಯವರಿಂದ ನಿಂದನೆ ಆರೋಪ, ಸಾವಿಗೆ ಶರಣಾದ ಉಪನ್ಯಾಸಕಿ. ಶಿಕ್ಷಣ ಇಲಾಖೆ ಭ್ರಷ್ಟಾಚಾರದ ಕೂಪ, ಕೆಳ ಹಂತದ ಶಿಕ್ಷಕರಿಗೂ ತಲುಪಿದ ಲಂಚಾವತಾರದ ಪಿಡುಗು, ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ ವೈ ನಾರಾಯಣಸ್ವಾಮಿ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.